ನಮಸ್ತೆ. ಶ್ರೀ ವಾರಾಹಿ 12 ಟ್ಯಾರೋ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಥ್ಯಾಂಕ್ ಯು. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇವತ್ತಿನ ಆದಿಶಕ್ತಿ ಅಂಗಾಳ ಪರಮೇಶ್ವರಿ ಅಮ್ಮನವರ ಆಶೀರ್ವಾದ ಏನಿದೆ ಕೇಳೋಣ. ಆದಿಶಕ್ತಿ ಅಂಗಾಳ ಪರಮೇಶ್ವರಿ ಅಮ್ಮನ ಆಶೀರ್ವಾದ ಅಂದರೆ ಹೆದರ್ಕೊಂಡು ಇರೋಂಥ ಜನಗಳಿಗೆ, ಭಕ್ತರಿಗೆ ಅಮ್ಮ ಅವ್ರ ಮಕ್ಕಳಿಗೆ ಏನು ಆಶೀರ್ವಾದ ತೋರಿಸ್ಕೊಡ್ತಾರೆ ಮತ್ತು ಆ ಒಂದು ಪರಿಸ್ಥಿತಿಗಳಿಂದ ಹೇಗೆ ನಮ್ಮನ್ನು ಕಾಪಾಡಲಿಕ್ಕೆ ದಾರಿ ತೋರಿಸ್ಕೊಡ್ತಾರೆ ಅನ್ನೋದು ಕೇಳೋಣ. ದೇವ್ರನ್ನ ಪೂಜೆ ಮಾಡಿದ್ಮೇಲೆ ಹೆದರೋ ಅವಶ್ಯಕತೆ ಇಲ್ಲ. ಏಕೆಂದರೆ ನಾವು ನೀತಿ ನಿಜತೆಯಾಗಿ ಈ ಜನ್ಮ ಅಲ್ಲ ಮುಂದಿನ ಜನ್ಮಕ್ಕೂ ನಾವು ದೇವರುಗಳನ್ನೇ ಪೂಜೆ ಮಾಡೋಂಥವ್ರು ಆಗಿರ್ತೀವಿ. ಇಷ್ಟೊಂದು ಕಾರ್ಡ್ ಕೊಟ್ಟಿದ್ದಾರೆ ನೋಡಿ, ಇಷ್ಟು ಅವ್ರಿಗೆ ಇದಾಗಿರ್ಬೋದು, ಸೂಚನೆಗಳು ದೇವರು ಏನು ತೋರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಸುಮಾರು ಕಾರ್ಡ್ಸ್ ಕೊಟ್ಬಿಟ್ಟಿದ್ದಾರೆ. ನನಗಂತೂ ಇಷ್ಟೊಂದು ಹೇಳಲಿಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ ನೋಡಿ. ಏನಿಲ್ಲ ಅಂದರೂ ಈ ಒಂದು ಕೆಳಗಡೆ ನಾನೀಗ ಇಲ್ಲಿ ಬಿಟ್ಟಿರೋದು ಬಿಟ್ಟರೆ, ಇಲ್ಲಿ ದೇವ್ರು ಕೊಟ್ಟಿರೋ ಕಾರ್ಡ್ಸ್ನ ಬಿಟ್ಟರೆ ನಾನು ಏನು ಸೂಚನೆ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿ, ಆಯಿತು 6 ಭಾಗ ಸಾರಿ, ನನ್ನ ಮಾತು ಉಚ್ಚಾರಣೆ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ತಾ, ಇಲ್ಲಿ ನೋಡಿ 6ನೇ ಭಾಗ, ಮೊದಲನೇದು, 2ನೇದು, 3ನೇದು, 4ನೇದು, 5ನೇದು, ಇಲ್ಲಿ ಇಷ್ಟೊಂದು ಕಾರ್ಡ್ ಕೊಟ್ಟಿದ್ದಾರೆ. ಸುಮಾರು 10, 12, 20 10-12 ಕಾರ್ಡ್ ಅಂತೂ ಇದ್ದೇ ಇದೆ. ಯಾರಿಗೆ ಇಷ್ಟೊಂದು ಮೆಸೇಜ್ ಕೊಟ್ಟಿದ್ದಾರೋ, ಯಾರಿಗೆ ಧೈರ್ಯ ಇಲ್ಲಿ ಹೇಳ್ತಾ ಇದ್ದಾರೋ ಅಮ್ಮ ಗೊತ್ತಿಲ್ಲ. ಇದು ಯಾರಿಗೆ ಕನೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾರು ಪರಿಸ್ಥಿತಿಗೆ, ಏನು ಪರಿಸ್ಥಿತಿಗೆ ಕನೆಕ್ಟ್ ಮಾಡಿಸ್ತಾರೆ ಅದನ್ನು ದಯವಿಟ್ಟು ತಾವು ಗಮನವಿಟ್ಟು ದಾರಿ ತೋರಿಸೋದನ್ನು, ಆದಿಶಕ್ತಿ ಅಂಗಾಳ ಪರಮೇಶ್ವರಿ ತೋರಿಸೋದನ್ನು ದಯವಿಟ್ಟು ಅದನ್ನು ಸ್ವೀಕರಿಸಿ ಅಂತ ಹೇಳ್ತಾ, ಮೊದಲನೇ ಕಾರ್ಡಲ್ಲಿ 2 ಕಾರ್ಡ್ ಇದೆ. ಒಂದು ಚಾಮುಂಡೇಶ್ವರಿ ಅಮ್ಮ ಬಂದಿದ್ದಾರೆ, ಇನ್ನೊಬ್ಬರು ಪಾರ್ವತಿ ಬಂದಿದ್ದಾರೆ, ಗೌರಿ ಮಾತೆ ಬಂದಿದ್ದಾರೆ. ಇಲ್ಲಿ ಅಮ್ಮ ಏನು ಹೇಳ್ತಾ ಇದ್ದಾರೆ, ನಾನಾಗಲೇ ಹೇಳಿದೆ, ಗೌರಿ ಮಾತೆ ಪಾರ್ವತಿ ಬಂದಿದ್ದಾರೆ. ಸೌಮ್ಯತೆ ನಿಮ್ಮ ಗುಣವಾಗಿದೆ. ನಿಮ್ಮ ಮೃದುತ್ವ ದೌರ್ಬಲ್ಯ ಜನಗಳು ಪಡಿಸ್ಕೊತಾ ಇದ್ದಾರೆ. ನಿಮ್ಮ ಸ್ವಭಾವ ತುಂಬ ಮೃದುವಾಗಿರೋದ್ರಿಂದ ನಿಮಗೆ ಆ ಒಂದು ವೀಕ್ನೆಸ್ಸು ಕೆಲವರು ಕಂಡಿಡ್ಕೊಂಡು ನಿಮಗೆ ತೊಂದರೆ ಮಾಡೋದಕ್ಕೆ ಇಷ್ಟೊಂದು ಅವಕಾಶ ಆಗಿರೋದು. ನೀವು ಮೃದುವಾಗಿರೋ ಕಾರಣವೇನಕ್ಕೆ? ಮೃದುವಾಗಿರಬೇಕು, ಮನಸ್ಸು ಮೃದುವಾಗಿರಬೇಕು, ಮಾತು ಕೂಡ ನಡೆ ನುಡಿ ಪ್ರತಿಯೊಂದು ಮೃದುವಾಗಿರಬೇಕು, ತಾಳ್ಮೆ ಇರಬೇಕು. ಆದರೆ ಇಷ್ಟು ಕೆಟ್ಟವ್ರಿಗೆ ಕೆಟ್ಟದಾಗ್ಬಿಡುತ್ತೇನೋ, ಬೇಡ ನನಗೇ ಆಗಲಿ ಕೆಟ್ಟದ್ದು ಅನ್ನೋದು ಬಯಸೋದು, ಅದು ತಪ್ಪು ಅಂತ ಇಲ್ಲಿ ಆದಿಶಕ್ತಿ ಪರಮೇಶ್ವರಿ ಅಂಗಾಳ ಪರಮೇಶ್ವರಿ ಹೇಳ್ತಾ ಇದ್ದಾರೆ. ಈ ಮೃದುತ್ವವು ಇರಬೇಕು, ಬೇಡ. ಗೌರಿ ಹೇಳ್ತಾ ಇರೋದು, ಮಹಾಗೌರಿ ಹೇಳ್ತಾ ಇರೋದೇನು ಅಂದರೆ, ಸೌಮ್ಯತೆಯು ಲೋಕಕ್ಕೆ ಒಳ್ಳೆಯದು, ಆಯಿತಾ, ಬದಲಾವಣೆಯೂ ಕೂಡ ತುಂಬ ಒಳ್ಳೆಯದು. ಆದರೆ ನಾನು ಕಲಿಸುವ ಪಾಠನ ನೀನು ಕಲಿಬೇಕು ಅಂತ ಇಲ್ಲಿ ಆದಿಶಕ್ತಿ ಹೇಳ್ತಾ ಇದ್ದಾರೆ. ನೀನು ಹೀಗೆ ಇದ್ದರೆ ಸರಿ, ನನಗೆ ತೊಂದರೆ ಕೊಡಲಿ ಬಿಡು,
ನಾನು ಜಾಸ್ತಿ ಪೂಜೆ ಮಾಡಿಬಿಟ್ರೆ ಅಮ್ಮ ಕೋಪ ಮಾಡಿಕೊಂಡು ಅವ್ರಿಗೆ ತೊಂದರೆ ಮಾಡಿಬಿಡುತ್ತೇನೋ ಅಂತ ಆ ಭ್ರಮೆನೇ ಬಿಡಿ. ನನಗೆ ಗೊತ್ತು ಯಾರನ್ನ ಕಾಪಾಡಬೇಕು, ಯಾರನ್ನ ಕಾಪಾಡಬಾರ್ದು ಅಂತ ನನಗೆ ಗೊತ್ತು. ಕೆಟ್ಟ ವಾಮಾಚಾರ ಮಾಡೋರು ನನ್ನ ಮಕ್ಕಳೇ, ಒಳ್ಳೇದು ಮಾಡೋರು ನನ್ನ ಮಕ್ಕಳೇ. ಆದರೆ ಒಬ್ಬೊಬ್ಬರಿಗೆ ಅವ್ರವ್ರ ಪರಿಸ್ಥಿತಿಗೆ ಎಲ್ಲ ಮಕ್ಕಳನ್ನೂ ನಾನು ಹೇಗೆ ನೋಡ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ. ಪರಿಹಾರಗಳನ್ನ ನಾನು ತಿಳಿಸಿದಾಗ, ಪರಿಹಾರಗಳನ್ನ ನಾನು ಗೌರಿಯಾಗಿ ಅಂಗಾಳ ಪರಮೇಶ್ವರಿಯಾಗಿ ನಾನು ತಿಳಿಸೋದನ್ನು ಪರಿಹಾರಗಳನ್ನ ಮಾಡಬೇಕು. ಬಿಳಿ ವಸ್ತ್ರನ ದಾನ ಮಾಡಿ. ಬಿಳಿ ವಸ್ತ್ರ ಅಂದರೆ ಅದರಲ್ಲಿ ಕಪ್ಪಿರಬಾರ್ದು. ಕಪ್ಪು ಬಣ್ಣ ಬಿಟ್ಟು ಬೇರೆ ಬಣ್ಣಗಳಿದ್ದು ಈ ಜರಿ ಬಾರ್ಡ್ರ್ ಬರುತ್ತಲ್ಲ ಆ ಥರದ್ದು ನಿಮ್ಮ ಶಕ್ತಿಗೆ ಬಿಳಿ ಬಟ್ಟೆಯಲ್ಲಿ ಯಾವುದೇ ಥರ ಬಣ್ಣ ಇದ್ರೂ ದಾನ ಮಾಡ್ಬೋದು. ಆದರೆ ಕಪ್ಪು ಬಣ್ಣ ಒಂದು ಬಿಟ್ಟು ಬಿಳಿ ವಸ್ತ್ರನ ನಿಮಗೆ ಶಕ್ತಿ ಇತ್ತು ಅಂದರೆ ಇಬ್ಬರಿಗೆ ಮಾಡಿ, ಇಲ್ಲ 5 ಜನಕ್ಕೆ ಮಾಡಿ, ಇಲ್ಲ ಒಂದು 8 ಜನಕ್ಕೆ ಅಷ್ಟಲಕ್ಷ್ಮಿಯರ ಮಾತೆಯರ ಹೆಸರಲ್ಲಿ 8 ಜನಕ್ಕೆ 8 ಮಾಡಿ ಕೊಡಿ, ದಾನ ಮಾಡಿ. ಅದರ ಜೊತೆಗೆ ಫಲತಾಂಬೂಲ, ಎಲೆ ಅಡಿಕೆ, ಬಾಳೆಹಣ್ಣು, 2 ಬಳೆ ಅಥವಾ 4 ಬಳೆ, ₹1 ಕಾಯಿನಿಟ್ಟು, ತೆಂಗಿನಕಾಯಿಯಿಂದ ಸಾಧ್ಯ ಆದರೆ ನೀವು ತೆಂಗಿನಕಾಯಿ ಇಟ್ಟು ಕೂಡ ಕೊಡ್ಬೋದು. ಅಮ್ಮನಿಗೆ ಆ ಮಹಾಪರಮೇಶ್ವರಿ, ಅಂಗಾಳ ಪರಮೇಶ್ವರಿಗೆ, ಮಹಾಗೌರಿಗೆ ಹಾಲಿನಿಂದ ಅಭಿಷೇಕ ಮಾಡಿ, ಅಥವಾ ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದರೆ ನೀವೇ ಮಾಡಿ, ಅಥವಾ ನಿಮ್ಮ ದೇಗುಲಗಳು ನಿಮ್ಮ ಮನೆಗಳ ಹತ್ರ ಯಾವ್ಯಾವ ದೇವಸ್ಥಾನ ಅಮ್ಮನ ದೇವರುಗಳು ಇದೆಯೋ ಹಾಲಿನ ಅಭಿಷೇಕಕ್ಕೆ ಹಾಲನ್ನು ಕೊಟ್ಟು ಆ ಅಭಿಷೇಕ ಮಾಡುವಾಗ ನೀವು ಅಲ್ಲಿದ್ದು ನೋಡೋದ್ರಿಂದ ನಿಮಗೆ ಇರುವ ಕೆಟ್ಟ ಪರಿಸ್ಥಿತಿಗಳೆಲ್ಲ ದೂರ ಆಗುತ್ತೆ. ನಿಮ್ಮ ಮನೆಯಲ್ಲೇ ದೇವರು ವಿಗ್ರಹ ಇತ್ತು ಅಂದರೆ ಅದು ಸ್ವತಃ ನೀವೇ ಮಾಡೋದ್ರಿಂದ ಆ ಒಂದು ಶಕ್ತಿ ನಿಮಗೆ ಅಮ್ಮನ ಆಶೀರ್ವಾದ ನಿಮಗೆ ಸೇರುತ್ತೆ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಎಳ್ಳಡಿಕೆ, ಬಾಳೆಹಣ್ಣು 2 ಇಟ್ಕೊಂಡು ₹1 ನಾಣ್ಯ ಅದರಲ್ಲಿಡಿ. ಆ ₹1 ನಾಣ್ಯ ಇಟ್ಟು ಕೊಡೋದ್ರಿಂದ, ಅದು ನೀವು ₹1 ನೀವು ಕೊಡೋದ್ರಿಂದ ನಿಮಗೆ ₹1000 ಪಟ್ಟು ದುಡ್ಡು ನಿಮ್ಮ ಬಳಿ ಸೇರುತ್ತೆ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಯಾರಿಗೆ ಫಸ್ಟು ಈ ಮೆಸೇಜು ತಲುಪ್ತಿದೆ ಅವರು ತಗೊಳ್ಳಿ. ಮೃದುತ್ವ ಬಿಡಿ, ಆಯಿತಾ? ಮೃದುತ್ವ, ನಿಮ್ಮ ಸ್ವಭಾವ ಸೌಮ್ಯವಾಗಿ ಶಾಂತತೆಯಿಂದ ಇರೋದನ್ನು ಬಿಡಿ. ನಿಮಗೆ ಬೇಕಿರೋ ಸಮಯದಲ್ಲಿ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳಲು ಧೈರ್ಯವಾಗಿ ನಿಲ್ಲೋದಕ್ಕೆ ನಾನು ಅದು ಕೂಡ ದಾರಿ ಕೊಟ್ಟಿದ್ದೀನಿ. ಅದನ್ನು ಬಳಸ್ಕೊಳ್ದಿರಾ ನಾನು ತಪ್ಪು ಮಾಡಲ್ಲ, ನಾನು ಶಿಕ್ಷೆ ಅನುಭವಿಸ್ತೀನಿ ಅಂದರೆ ಅದು ನಾನು ಹೇಳಲಿಲ್ಲ ಅಂತ ಇಲ್ಲಿ ಅಂಗಾಳ ಪರಮೇಶ್ವರಿ, ವಾರಾಹಿಯಮ್ಮ, ಚಾಮುಂಡೇಶ್ವರಿ, ಗೌರಿ, ಮಹಾಗೌರಿ ಹೇಳ್ತಾ ಇದ್ದಾರೆ. ನಾನು ಹೇಳಲಿಲ್ಲ ಯಾರೋ ನಿಂಗೆ ತೊಂದರೆ ಮಾಡ್ತಿದ್ದಾರೆ ಅಂದರೆ ನೀನು ಅನುಭವಿಸು ಅಂತ ನಾನು ಹೇಳಲಿಲ್ಲ. ನೀನು ಅದನ್ನು ಅನುಭವಿಸೋದಕ್ಕೆ ನಾನು ಅವಕಾಶ ಕೊಟ್ಟಿಲ್ಲ. ಅದನ್ನು ನೀನೇ ಅವಕಾಶ ಮಾಡಿಕೊಂಡಿರೋದು. ನಿನಗೆ ಸಹಾಯ ನಾನು ಯಾರ ಮುಖಾಂತರನೂ ಹೇಳ್ತಿದ್ದೀನಿ ತಾನೆ. ನನ್ನನ್ನು ನೀನು ನಂಬಿಲ್ಲ ಅಂದರೆ ನಾನು ಇಷ್ಟು ದಿವಸ ನಿನ್ನನ್ನು ಕಾಪಾಡಿದ ಫಲ ಏನು ಬಂತು ಅಂತ ಇಲ್ಲಿ ಗೌರಿ ಅಂಗಾಳ ಪರಮೇಶ್ವರಿ ಅಮ್ಮನವರು ಹೇಳ್ತಾ ಇದ್ದಾರೆ. ಮೊದಲನೇದರಲ್ಲಿ 2ನೇ ಕಾರ್ಡು ಚಾಮುಂಡೇಶ್ವರಿ ಅಮ್ಮ. ಯುದ್ಧ ರಾಕ್ಷಸರ ಹತ್ರ ಯುದ್ಧ ಮಾಡ್ತಿದ್ದಾಳಮ್ಮ. ಏಕೆ ಭಯ ನಿಮಗೆ? ನಿಮಗೆ ಪರಿಚಯ ಇಲ್ಲದೆ ಇರೋರು ನಿಮಗೆ ತೊಂದರೆ ಮಾಡಿದ್ರು ಕೂಡ ಅವ್ರಿಗೆ ಆಶೀರ್ವಾದ ಮಾಡಿ, ಒಳ್ಳೇದಾಗಲಿ, ಅವ್ರಿಗೆ ಒಳ್ಳೇದೇ ಆಗ್ಲಪ್ಪ ಅಂತ, ಒಳ್ಳೇದೇ ಮಾಡಮ್ಮ ಅಂತ, ಅದು ಕೂಡ ನಿಮ್ಮ ಆಯುಧನೇ. ನೀನು ಹೋಗಬೇಕಾಗಿಲ್ಲ ಯುದ್ಧಗಳಿಗೆ, ಕತ್ತಿ ಅದು ಇದು ಅಂತ ಎಲ್ಲ ಎತ್ಕೊಂಡು ಯುದ್ಧಕ್ಕೆ ಹೋಗೋ ಅವಶ್ಯಕತೆ ಇಲ್ಲ.
ನಿನಗೆ ಈ ತಿಳುವಳಿಕೆನೇ ನಿನ್ನ ಆಯುಧ. ನಾನು ನಿನಗೆ ಬುದ್ಧಿವಂತಿಕೆ ನಾನು ತಿಳಿಸಿದ್ದೀನಲ್ಲ, ಅದೇ ನಿನ್ನ ಆಯುಧ. ನಿನಗೆ ತೊಂದರೆ ಮಾಡ್ತಿದ್ದಾರಾ, ನೀನು ಹೇಳು, ಪ್ರತಿಯೊಂದು ನಾನು ನೋಡ್ಕೋತೀನಿ. ಆದರೆ ನೀನು ಹೇಳಬೇಕಾಗಿರೋದು ದೇವ್ರಿಗೆ ಒಪ್ಪಿಸ್ಬಿಟ್ಟು ಅವ್ರಿಗೆ ಒಳ್ಳೆಯದೇ ಆಗಲಿ, ಅವ್ರಿಗೆ ಒಳ್ಳೆಯದೇ ಆಗಲಿ ಅಂತ ನೀನು ಹೇಳೋ ಮಾತು ಅದು ನಿನ್ನ ಆಯುಧ. ಯಾರು ಇದನ್ನು ಅನ್ಕೋತಿದ್ದೀರಾ ಅವ್ರಿಗೆ ಇದನ್ನು ಅಮ್ಮ ಚಾಮುಂಡೇಶ್ವರಿ ಹೇಳ್ತಾ ಇರೋದು. ಅಮ್ಮ ಉಗ್ರಳಾಗಿ ಕೋಪದಿಂದ ನೋಡ್ತಾ ಇದ್ದಾಳೆ. ನಿಮಗೆ ಏನೇನು ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಅನ್ಕೋಬೇಡಿ. ಚಾಮುಂಡೇಶ್ವರಿ ಮಾತೆ ನನ್ನ ಮಗಳನ್ನ ನಾನು ರಕ್ಷಣೆ ಮಾಡಬೇಕು, ನನ್ನ ಮಕ್ಕಳನ್ನ ನಾನು ರಕ್ಷಣೆ ಕೊಡಬೇಕು, ನಾನು ಮಾಡ್ತಾ ಇದ್ದೀನಿ. ಆದರೆ ಒಂಚೂರೆಲ್ಲೋ ನನ್ನನ್ನು ಸೈಡಿಗೆ ತಳ್ಳಿಬಿಟ್ಟಿದ್ದಾರೆ ನನ್ನ ಮಕ್ಕಳು ಮೀನ್ಸ್ ಅಂದರೆ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಯಾರೇ ಆಗಿರ್ಬೋದು, ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಗಂಡಸರು ಅಥವಾ ಹೆಂಗಸರು ಯಾರಿಗಾದರೂ ಈ ಮಾತುಗಳು, ಈ ಮೆಸೇಜು ಯಾರಿಗೆ ತಲುಪುತ್ತೆ ಅದು ಅವರಿಗೆ ಸೇರುತ್ತೆ. ಈ ರೀತಿ ಇಲ್ಲಿ ಚಾಮುಂಡೇಶ್ವರಿ ಹೇಳ್ತಾ ಇರೋದೇನೆಂದರೆ, 3 ಶಾಪಗಳನ್ನ ರಾಕ್ಷಸರಿಗೆ ಕೊಟ್ಟಿದ್ಲು. ಆದರೆ ಅದು ಯಾವುದೋ ಒಂದು ಕಥೆಯಲ್ಲಿ ಬರುತ್ತೆ ಅನ್ಕೋತೀನಿ. ಅದು ಹಾಗೆ ನಡೆದೇ ಹೋಯಿತು. ಆದರೆ ಅವರು ಮಾತಿಗೆ ತಪ್ಪಿದ್ರು, ಕೊಟ್ಟ ಮಾತನ್ನು ನಡೆಸ್ಕೊಂಡಿಲ್ಲ. ಆ ರೀತಿ ನಡ್ಕೊಳ್ದೇ ಇರೋ ಕಾರಣಕ್ಕೆ ಹಾಗಾದರೆ ನಾನು 3 ಶಾಪನ ಕೊಡ್ತೀನಿ, ಅದನ್ನು ಅನುಭವಿಸು ಅಂತ ಬಿಟ್ಬಿಟ್ರು. ಹಾಗೆ ಅಮ್ಮ ಅದರ ಮೂಲಕ ನಾನು ನೋಡಿಕೊಂಡು ಅವ್ರಿಗೇನು ಬುದ್ಧಿ ಕಲಿಸ್ಬೇಕೋ ನಾನು ಕಲಿಸ್ತೀನಿ. ನಿನ್ನ ಆಯುಧ ಇಷ್ಟೇ, ನನ್ನನ್ನು ಪೂಜಿಸು, ಧ್ಯಾನಿಸು. ನೀನು ಇದೇ ಚಿಂತೆಯಲ್ಲಿ ಶತ್ರುಗಳು ಹೀಗಿದ್ದಾರೆ ಅಂದ್ಬಿಟ್ಟು ಅದೇ ಚಿಂತೆಯಲ್ಲಿ ನನ್ನನ್ನು ಪೂಜೆ ಮಾಡೋದು ನಿಲ್ಲಿಸಿದ್ಯಾ? ಸಾಲದು. ನನ್ನನ್ನು ನೀನು ಧ್ಯಾನ ಜಪ ಸ್ಮರಣೆ ಮಾಡೋದು ಸಾಲದು. ಇನ್ನಷ್ಟು ನೀನು ಪ್ರಯತ್ನ ಮಾಡಲೇಬೇಕು. ನೀನು ಪಡುವ ಶ್ರಮ ಪ್ರಯತ್ನ ಹೆಚ್ಚು ನಿನ್ನನ್ನು ಕಾಪಾಡುತ್ತೆ ಅಂತ. ಅನ್ಯಾಯ ವಿರುದ್ಧ ನಾನು ನಿಲ್ತೀನಿ, ನ್ಯಾಯದ ವಿರುದ್ಧ ನಿಲ್ಲಲ್ಲ ಅಂತ ಅಲ್ಲ. ನಾನು ಯಾವತ್ತಿದ್ರೂ ಅನ್ಯಾಯ ವಿರುದ್ಧನ ತುಳಿದು ಹಾಕಿ ನ್ಯಾಯದ ವಿರುದ್ಧನೇ ನಿಲ್ಲೋದು. ಮೂಢನಂಬಿಕೆನ ಬಿಟ್ಟುಬಿಡಿ. ಅನ್ಯಾಯದ ವಿರುದ್ಧ ನಾನು ನಿಲ್ತೀನಿ ಅಂದರೆ ಯಾವ ರೀತಿ ನಿಲ್ತೀನಿ? ನಿಂತ್ಕೊಂಡು ನೋಡ್ತಾ ಇರ್ತೀನಿ. ನೋಡ್ಕೊಂಡಿದ್ದು ನ್ಯಾಯ ಕೊಡಬೇಕಾಗಿರೋರು ನ್ಯಾಯ ಕೊಟ್ಟು ಅನ್ಯಾಯ ಮಾಡೋರಿಗೆ ಬುದ್ಧಿ ಕಲಿಸೋದಕ್ಕೆ ನಿಲ್ತೀನಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಯಾರು ಅನ್ಯಾಯ ಮಾಡ್ತಿದ್ದಾರೆ ಕಾಲ ಉತ್ತರ ಕೊಡೋದಕ್ಕೆ ನಾನು ಆ ಸ್ಥಳದಲ್ಲಿ ನಿಂತು ನೋಡ್ತಾ ಇದ್ದೀನಿ. ಆ ಕಾಲ ಬಂದಾಗ ನಾನು ನಿಂತು ಮಾಡ್ತಾ ಇರೋ ಪ್ರಯತ್ನ ಅವತ್ತು ಅವರ ಪಾಪದ ಕೊಳ ತುಂಬಿದ ಕ್ಷಣದಲ್ಲೇ ನಾನು ಅವರಿಗೆ ಏನು ಶಿಕ್ಷೆ ಕೊಡಬೇಕು ಕೊಡ್ತೀನಿ. ನೀನು ನನ್ನನ್ನು ಪೂಜೆ ಮಾಡೋದು ಆಗಲಿ, ಧ್ಯಾನ ಮಾಡೋದಾಗಲಿ, ನನ್ನನ್ನು ಆರಾಧನೆ ಮಾಡೋದಾಗಲಿ ಎಲ್ಲ ಕಮ್ಮಿ ಮಾಡಿದ್ಯಾ? ನಾನು ನಿನ್ನ ಅಮ್ಮ ತಾಯಿಯಾಗಿ ಇರಬೇಕಾದ್ರೆ ನಿನಗೆ ಏಕೆ ಹೆದರಿಕೆ? ಯಾರು ಇಲ್ಲ ಅಂತ ಏನಕ್ಕೆ ಅಂದ್ಕೊಳ್ತೀಯ? ನಾನೇ ನಿನ್ನನ್ನು ಭೂಲೋಕಕ್ಕೆ ಕಳಿಸಿರೋದು. ನನ್ನನ್ನೇ ನೀನು ಮರೆತುಬಿಟ್ರೆ ಯಾರೂ ಇಲ್ಲ ಅಂತ ಹೇಗೆ ಹೇಳ್ತೀಯ ನೀನು? ಇಷ್ಟು ದಿವಸ ನಿನಗೆ ಊಟ ಬಟ್ಟೆ ಪ್ರತಿಯೊಂದು ನಿನ್ನ ಕೆಲಸ ಕಾರ್ಯಗಳಲ್ಲಿ ದಾರಿ ತೋರಿಸ್ಕೊಟ್ಟಿದ್ದು ನಾನು. ನೀನು ನನ್ನನ್ನೇ ಮರೆತುಬಿಟ್ಟು ಇಷ್ಟೇನಾ ನನ್ನ ಜೀವನ, ಹೀಗೇನಾ ಹಾಗೇನಾ ಅಂತ ಕೆಟ್ಟ ಯೋಚನೆಗಳು ಏಕೆ ಮಾಡುತ್ತಿದ್ಯಾ? ಅನ್ಯಾಯ ವಿರುದ್ಧನೂ ನಿಲ್ಲೋದಕ್ಕೆ ಕಾರಣ ಏನು ಗೊತ್ತಾ? ಅನ್ಯಾಯ ವಿರುದ್ಧನೂ ನಿಂತಿರ್ತೀನಿ. ಏನಕ್ಕೆ ನಿಂತು ನೋಡ್ಕೊಂಡಿದ್ದು
ಅವರಿಗೆ ಸರಿಯಾದ ಸಮಯ ಬಂದಾಗ ಎಂಥ ಶಿಕ್ಷೆ ಕೊಡಬೇಕೋ ಕೊಡೋದಕ್ಕೆ ಅಂತ ಇಲ್ಲಿ ಅಮ್ಮ ಚಾಮುಂಡೇಶ್ವರಿ ಹೇಳ್ತಾ ಇದ್ದಾರೆ. ನೀವು ಮಾಡುವ ಪ್ರಯತ್ನ ಹೆಚ್ಚಾಗಬೇಕು, ದೇವರ ಸ್ಮರಣೆ ಧ್ಯಾನ ಜಪ ಹೆಚ್ಚಾಗಬೇಕು ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. 2ನೇ ಕಾರ್ಡ್, ಅಮ್ಮ ಹುಲಿ ಮೇಲೆ ಕೂತ್ಕೊಂಡು ದರ್ಶನ ಕೊಟ್ಟಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಕೂಷ್ಮಾಂಡ ದೇವಿ ಇಲ್ಲಿ ಆನಂದವನ್ನು ಕೊಡ್ತಾ ಇದ್ದಾರಂತೆ. ಅದನ್ನು ನೀವು ಸ್ವೀಕರಿಸಿ. ಆ ಸಂತೋಷ ನಿಮ್ಮಲ್ಲಿ ನಾನು ತರ್ತಾ ಇದ್ದೀನಿ. ದೇವರ ಕೃಪೆಗೆ ಪಾತ್ರರಾಗಿ ಮತ್ತು ನಾನು ಹೆಚ್ಚಾಗಿ ನಿಮಗೆ ಆಶೀರ್ವಾದ ನೀಡ್ತಾ ಇದ್ದೀನಿ. ನಾನು ಕಾಂತಿ ರೂಪಳಾಗಿ ನಿಲ್ಲೋದಕ್ಕೂ ಸರಿ, ಶತ್ರುಗಳಿಗೆ ಭಯಂಕರ ಕಾಳಿಯಾಗಿ ನಿಲ್ಲೋದಕ್ಕೂ ಸೈ, ನಾನು ತಾಳ್ಮೆಯಿಂದ ಸರಸ್ವತಿಯಾಗಿ ಶಾಂತರೂಪಿಯಾಗಿ ಇರೋದಕ್ಕೂ ನಾನು ಸೈ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ನನ್ನ ಕೈಗಳಲ್ಲಿ ಇರುವಂಥ ಆಯುಧಗಳಿಂದ ಯಾವುದನ್ನು ನಾನು ಬೀಳ್ಸಿದ್ರು ಅಂದರೆ ಎಸೆದು ಕಳಿಸಿದ್ರು ಅದರಲ್ಲಿ ಅವ್ರಿಗೆ ಶಿಕ್ಷೆಯಂತೂ ಖಂಡಿತ. ನೀನು ಯಾಕೆ ಹೆದರ್ತಿದ್ಯಾ? ಪ್ರತಿಯೊಂದು ಆಯುಧದಲ್ಲೂ ನಾನು ಹೋಗಿ ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ನಾನು ನಿಂತ ಕಡೆನೇ ಕೂತ ಕಡೆನೇ ನನ್ನ ಕೈಗಳಲ್ಲಿರುವ ಹಸ್ತಗಳಿಂದ ಇರುವಂಥ ಆಯುಧಗಳನ್ನ ನಾನು ನನ್ನ ಮಾತನ್ನು ತೊದಲಿಸ್ತಾ ಇದ್ದಾರೆ. ಮತ್ತೊಮ್ಮೆ ಕ್ಷಮೆ ಇರಲಿ. ಆ ಒಂದು ಆಯುಧಗಳಿಂದ ಕೂತಿದ್ದ ಜಾಗದಲ್ಲೇ ನಾನು ಅವ್ರಿಗೆ ಶಿಕ್ಷೆ ಕೊಡಲು ಸಿದ್ಧವಾಗಿ ಇದ್ದೀನಿ. ನಾನೆಲ್ಲ ಗಮನಿಸ್ತಾ ಇದ್ದೀನಿ. ಕತ್ಲೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಹೋಗಬೇಡ. ನೀನು ಬೆಳಕಿನ ಕಡೆ ದಾರಿ ನಾನು ತೋರಿಸ್ತಾ ಇದ್ದೀನಿ, ಸಂತೋಷವಾಗಿರೋದಕ್ಕೆ ದಾರಿ ತೋರಿಸ್ತಾ ಇದ್ದೀನಿ, ಅದನ್ನು ಸ್ವೀಕರಿಸು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿನ್ನ ದೃಷ್ಟಿ ನನ್ನ ಮೇಲೆ ಇರಬೇಕು ಕಂದ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಉಲ್ಲಾಸದಿಂದ ಸಂತೋಷದಿಂದ ನಿನಗೆ ಬರುವಂಥ ಹಾಡುಗಳನ್ನ ಹಾಡು, ನಾನು ಆನಂದ ಪಡ್ತೀನಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಮತ್ತು ಯಾರಿಲ್ಲಿ ನೃತ್ಯ ನಾಟಕ ಕಲಿಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಕಲೀರಿ. ಅದು ಒಳ್ಳೆ ವಿದ್ಯೆ. ಅದನ್ನು ನೃತ್ಯ ನಾಟಕ, ಅದರಿಂದ ನೀವು ಒಳ್ಳೆಯದೂ ಕಲಿತೀರಾ, ಒಳ್ಳೆ ನಾಟ್ಯವಂತರು ಅಂತ ಹೆಸರು ಪಡಿತೀರಾ, ಮತ್ತು ಅದರಿಂದ ನಿಮ್ಮ ಜೀವನವು ಸಮೃದ್ಧಿ ಆಗುತ್ತದೆ. ಮತ್ತು ನಿಮ್ಮಿಂದ 4 ಜನ ಆ ವಿದ್ಯೆನ ಕಲಿತು ಅವರು ಹೆಸರುಗಳನ್ನ ನಿಮ್ಮ ಮುಖಾಂತರ ಪಡಿತಾರೆ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಹಬ್ಬ ಆಚರಣೆಗಳಲ್ಲಿ ನಾನು ಅವತ್ತಾಗಿ ನಾನು ನಿಮ್ಮ ಜೀವನಕ್ಕೆ ಬರೋಲ್ಲ. ಪ್ರತಿ ದಿನವೂ ನಾನು ಬರ್ತಾ ಇದ್ದೀನಿ. ಅದನ್ನು ಗಮನ ವಹಿಸಿ ನೋಡಬೇಕಷ್ಟೇ. ಇವತ್ತೇ ಅಮ್ಮ ಬರ್ತಾಳೆ, ನಾನು ಪೂಜೆ ಮಾಡಿದ್ರೇ ಅಮ್ಮ ಬರ್ತಾಳೆ, ನಾನು ದೀಪ ಇಟ್ಟರೇ ಅಮ್ಮ ಬರ್ತಾಳೆ. ನಾನು ಯಾವ ಕ್ಷಣದಲ್ಲಾದರೂ ಒಂದು ಕ್ಷಣದಲ್ಲಿ ನಾನು ಬಂದು ನಿಲ್ಲಬಲ್ಲೆ. ಅದನ್ನು ನೀನು ಸ್ವಲ್ಪ ಮರ್ತಿದ್ಯಾ. ಪ್ರತಿಯೊಂದು ನೀನು ಗೊತ್ತಿದ್ರೂ ಗೊತ್ತಿಲ್ದಿರ ಹಾಗಿದ್ದೀಯ ಕಂದ, ಎಚ್ಚರ ವಹಿಸು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 2ನೇ ಕಾರ್ಡಲ್ಲಿ 3ನೇ ಕಾರ್ಡು, ಇಲ್ಲಿ ಶಕ್ತಿ ರೂಪಿಣಿ ದುರ್ಗಾ ಮಾತೆ ಏನು ಹೇಳ್ತಾ ಇದ್ದಾರೆ ಅಂದರೆ,
ನಿಮ್ಮಲ್ಲಿ ಒಂದು ಶಕ್ತಿ ಇದೆ. ನೀನು ನನ್ನ ಜಪ ಧ್ಯಾನ ಮಾಡೋದ್ರಿಂದ ನೀನು ಬೇಕಾದರೆ ಒಳ್ಳೆ ರೀತಿಯಾಗಿ ಅದನ್ನು ನಿನ್ನಲ್ಲಿರುವ ನಾನು ಕೊಟ್ಟಿರುವ ಶಕ್ತಿನ ಅದನ್ನು ನೀನು ಒಳ್ಳೆ ರೀತಿಯ ಉಪಯೋಗಿಸ್ಕೊಂಡ್ರೆ ಹೆಚ್ಚು ನನ್ನ ಕಡೆಯಿಂದ ಆಶೀರ್ವಾದ ಸಿಗತ್ತೆ. ನಿನಗೆ ಬಿರುಗಾಳಿ ಬಂದ್ರೂ ಅದನ್ನು ನಿಲ್ಲು, ನನ್ನ ಕಡೆ ಬಿರುಗಾಳಿ ನೀನು ಬೀಸಬೇಡ, ನೀನು ಸಮಾಧಾನವಾಗಿರು ಅಂತ ಕೂಡ ಹೇಳಿದ್ರೆ ಸಾಕು, ಹಾಗೆ ನಿಂತೋಗುತ್ತೆ ಆ ಬಿರುಗಾಳಿ ಕೂಡ. ಅಷ್ಟು ನಿನ್ನಲ್ಲಿ ಶಕ್ತಿ ನಾನು ಕೊಟ್ಟಿದ್ದೀನಿ, ಆದರೆ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂತ. ಇದು 3ನೇ ಕಾರ್ಡ್ ಯಾರಿಗೆ ತಗೊಂಡಿದೆ, ಯಾರಿಗೆ ಈ ಮೆಸೇಜು ಹೋಗುತ್ತೆ ಗೊತ್ತಿಲ್ಲ. 2ನೇ ಕಾರ್ಡಲ್ಲೂ ಅದೇ ಥರ ಉತ್ತರ ಬರ್ತಿತ್ತು. ಇದರಲ್ಲೂ 3ನೇ ಕಾರ್ಡಲ್ಲೂ 2ನೇ ಕಾರ್ಡಕ್ಕೂ ಸಂಬಂಧಪಟ್ಟಾಗ ಆಗಿದೆ. ಮೊದಲನೇದು ಯಾರು ಆಯ್ಕೆ ಮಾಡಿದಾರೋ, 2ನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದಾರೋ, ಒಬ್ಬರೇನೆ 3ನೇದು 3 ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ. ಅವರಿಗೆ ಇದು ಕನೆಕ್ಟ್ ಆಗಬಹುದು, ಆಗಬಹುದು ಅಲ್ಲ, ಆಗತ್ತೆ. ದುರ್ಗಾ ಮಾತೆ ಹೃದಯದಿಂದ ನನ್ನನ್ನು ಪೂಜಿಸ್ತಿದ್ಯಾ, ನಾನು ನಿಂತಿದ್ದೀನಿ, ನಿನ್ನ ಭಾಗದಲ್ಲಿ ನಾನು ನಿಂತಿದ್ದೀನಿ. ಧೈರ್ಯ ಕೆಡುತ್ತಿದ್ಯಾ, ಯಾಕೆ? ನಿನ್ನ ಅವರ ಪಾಪ ಕರ್ಮಗಳನ್ನ ನಾನು ತೆಗೆದು ಹಾಕೋಕ್ಕೆ ನನಗೆ ಗೊತ್ತು. ನಿನ್ನ ಒಳ್ಳೆ ಕರ್ಮಗಳನ್ನ ನಾನು ಹೆಚ್ಚಿಸೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಇನ್ನಷ್ಟು ನಿನಗೆ ಹೆಚ್ಚು ಆಶೀರ್ವಾದ ಕೊಡೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ದುರ್ಗಾ ಪರಮೇಶ್ವರಿ. ದುರ್ಗಾ ಪರಮೇಶ್ವರಿಗೆ ಹೆಚ್ಚು ಪರಿಮಳ ಪುಷ್ಪಗಳಿಂದ ಅಲಂಕರಿಸಿ ಅರ್ಚನೆ ಮಾಡಿ, ಅವರಿಗೆ ಹೂವಿನ ಅಭಿಷೇಕ ಮಾಡಿ, ನಿಮ್ಮ ಒಂದು ಪುಷ್ಪಗಳು ತುಂಬ ಪರಿಮಳ ಇರುವಂಥ ಪುಷ್ಪಗಳಿಂದ ಸೇವಂತಿ, ಮಲ್ಲಿಗೆ, ಜಾಜಿ ಮತ್ತು ಈ ರೋಸು, ಕೆಂಪು ರೋಸು ಮತ್ತು ಅರಿಶಿಣದ್ದು ಕಲರ್ ರೋಸಲ್ಲಿ, ಮತ್ತು ಇನ್ನು ಸುಮಾರು ಪುಷ್ಪಗಳು, ತಾವರೆ ಹೂವು, ಸಾಮಂತಿ ಹೂಗಳು ಮತ್ತು ಇನ್ನೊಂದು ಸುಮಾರು ಪುಷ್ಪಗಳಿದೆ. ಮಲ್ಲಿಗೆ ಹೂ ಸುಮಾರು, ಮಲ್ಲಿಗೆಯಲ್ಲೇ ಸುಮಾರು ವಿಧಗಳು ಇರೋವಂಥ ಪುಷ್ಪಗಳನ್ನ ತಗೊಂಡು ಬಿಲ್ವ ಪತ್ರೆ ಮತ್ತು ತುಳಸಿ, ಹೆಚ್ಚಾಗಿ ತುಳಸಿ ಬಳಸೋದ್ರಿಂದ ಸುಗಂಧ ದ್ರವ್ಯಗಳು ತುಳಸಿ ಕೂಡ ಆಗಿರುತ್ತೆ. ಅದರಿಂದ ಅಭಿಷೇಕ ಥರ ನೀವೇ ಕೈಯಿಂದ ಅರ್ಚನೆ ಥರ, ಅಭಿಷೇಕದ ಥರ ಕೈಯಿಂದ ಮಾಡೋದ್ರಿಂದ ಅದು ತುಂಬ ಅಮ್ಮನಿಗೆ, ದುರ್ಗಾ ಪರಮೇಶ್ವರಿ ಮಾತೆಗೆ ಇಷ್ಟ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನನ್ನ ನಾಮಸ್ಮರಣೆ ಜಪಿಸು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ನಿನ್ನ ನೋಡ್ತಾ ಇದ್ದೀನಿ, ತಾಳ್ಮೆಯಿಂದ ನೋಡ್ತಾ ಇದ್ದೀನಿ. ನಾನೇನು ನಿನ್ನ ನೋಡ್ತಾ ಇಲ್ಲ ಅಂದ್ಕೋಬೇಡ, ನಾನು ನಿನ್ನ ನೋಡ್ತಾ ಇದ್ದೀನಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ನೀನೇ ನನ್ನನ್ನು ಸರಿಗೆ ನೋಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಕೆಲವರು ಬಾತುಕೋಳಿ ವ್ಯಾಪಾರ ಮಾಡೋಂಥವ್ರು ಯಾರಾದರೂ ಇದ್ದರೆ ಅವುಗಳಿಗೆ ಸ್ವಲ್ಪ ಹುಷಾರು ತಪ್ಪೋ ಸಾಧ್ಯತೆ ಇದೆ. ಅದನ್ನು ಸರಿಯಾಗಿ ನೋಡಿ, ನೀವು ಸುಮಾರು ಬಾತುಕೋಳಿಗಳನ್ನ ಸಾಕ್ತಾ ಇರ್ತೀರ, ಅದರಲ್ಲಿ ಯಾವುದಕ್ಕೆ ಹುಷಾರಿಲ್ವೋ ಗಮನಿಸ್ಬಿಟ್ಟು ಅದಕ್ಕೆ ಒಳ್ಳೆ ಚಿಕಿತ್ಸೆಯನ್ನು ಕೊಡಿ, ಅದರಿಂದ ಒಳ್ಳೆಯದಾಗತ್ತೆ. ಯಾರು ಶೂಲನ ದೇವಿಗೆ ಕೊಡಿಸ್ಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಕೊಡಿ. ತಾವರೆ ಹೂವು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕೊಡೋದ್ರಿಂದ, ಅಮ್ಮನಿಗೆ ಕೊಡೋದ್ರಿಂದ ಒಳ್ಳೆಯದಾಗತ್ತೆ. 6ನೇದು ಯಾರು 4ನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಇಲ್ಲಿ ಅಮ್ಮ ಏನು ಹೇಳ್ತಾ ಇದ್ದಾರಂದರೆ,
ಸ್ಪಷ್ಟವಾಗಿ ಕೇಳಿ. ದೈವಿಕ ಆಶೀರ್ವಾದ ಬೇಕು ಅಂದರೆ ದೇವರ ಅನುಮತಿ ಬೇಕು. ಆಯಿತಾ? ದುರ್ಗಾ ಮಾತೆ ಹೇಳ್ತಾ ಇರೋದು, ಎಂದಿಗೂ ನನ್ನ ಮಕ್ಕಳು ಸ್ವತಂತ್ರರಾಗಿ ಇರಬೇಕು, ಆದರೆ ಕಟ್ಟುನಿಟ್ಟು ಶಿಸ್ತುಗಳು ಸಂಪ್ರದಾಯಗಳನ್ನ ಪಾಲಿಸ್ಬೇಕು ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ನಿನ್ನ ಕೆಲಸಗಳಲ್ಲಿ ಅಡ್ಡಿಪಡಿಸ್ತಾ ಇರೋರನ್ನ ನಾನು ನೋಡ್ಕೋತೀನಿ ಅಂತ ಅಮ್ಮ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾರೆ. ಗೊತ್ತಾ? ಒಂದೇ ಬೆರಳಲ್ಲಿ ಎಚ್ಚರಿಕೆ ಕೊಟ್ಟಿದ್ದೀನಿ, ಆದರೂ ನನ್ನ ಭಯ ಇಲ್ದಿರ ನನ್ನ ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಎಚ್ಚರಿಕೆ ಕೊಟ್ಟರು ಅವರು ಬೇಜವಾಬ್ದಾರಿಯಿಂದ ತೊಂದರೆ ಮಾಡ್ತಿರೋದು ನನಗೆ ಗೊತ್ತಾಗ್ತಿದೆ. ನನ್ನ ಮಕ್ಕಳು ಸ್ವತಂತ್ರಿಯಾಗಿ ಬದುಕಲಿಕ್ಕೆ ನಾನು ಅವಕಾಶ ಕೊಟ್ಟಿದ್ದೀನಿ. ಅದನ್ನು ಅಡ್ಡಿಪಡಿಸೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಇಷ್ಟವಿಲ್ಲವ ಅಂದರೆ ನನ್ನ ಮಕ್ಕಳಿಗೆ ತೊಂದರೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ನಿಮಗೆ ಕಣ್ಣು ರೆಪ್ಪೆ ಥರ ನೋಡ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ ಅಮ್ಮ. ನಿಮಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಕಾಯ್ತಾ ಇದ್ದಾರೆ. ಅದು ನಾನು ಇಷ್ಟು ಎಚ್ಚರಿಕೆ ಕೊಟ್ಟರು ಇಲ್ಲಿ ನಿಂತು ಕೂತು ನೋಡ್ತಾನೇ ಇದ್ದೀನಿ ನಾನು. ಆದರೂ ಅವರು ಕೆಟ್ಟ ಧೈರ್ಯಕ್ಕೆ ನಾನು ಏನು ಹೇಳಬೇಕೋ ಗೊತ್ತಿಲ್ಲ. ಆದರೆ ಕಾಲ ಹತ್ತಿರದಲ್ಲಿ ಬಂದೂ ಬಿಡ್ಬೋದು, ಸ್ವಲ್ಪ ಲೇಟಾಗೂ ಬರ್ಬೋದು, ಗೊತ್ತಿಲ್ಲ. ನಾನು ಯಾವಾಗ ಯಾವ ರೀತಿ ಶಿಕ್ಷೆ ಕೊಡ್ತೀನೋ ಅನ್ನೋದು. ಮತ್ತೊಮ್ಮೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಮತ್ತೊಮ್ಮೆ ಹೇಳಿಸ್ತಾ ಇದ್ದಾರೆ. ಮತ್ತೊಮ್ಮೆ ವಾರ್ನಿಂಗ್ ಕೊಟ್ಟಿದ್ದಾರೆ, ಸುಮಾರು ಸತಿ ಕೊಟ್ಟಿದ್ದಾರೆ, ಎಚ್ಚರಿಕೆ ತಗೋ ಅಂತ. ಆದರೂ ಅವರ ಕೆಟ್ಟ ಧೈರ್ಯದ ಮೇಲೆ ಅವರು ಈ ಒಂದು ಕೆಟ್ಟ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ಮಾತೆ ದುರ್ಗಾ ಪರಮೇಶ್ವರಿ ಹೇಳ್ತಾ ಇದ್ದಾರೆ. ದೇವರಿಗೆ ನೀವು ಒಂದು ಪತ್ರನ ಬರೆದಿಡಿ, ನಿಮ್ಮ ಕೋರಿಕೆ ನೆರವೇರಬೇಕು ಅಂತ. ಆದರೆ ಪರಿಶುದ್ಧವಾಗಿರಬೇಕು ನೀವು ಬರೆಯುವ ಪತ್ರ. ಬೇಸರದಿಂದ ದಯವಿಟ್ಟು ಬರೀಬೇಡಿ. ದೇವಿಯ ಫೋಟೋ ಹಿಂದೆ ಆ ಒಂದು ಚಿಕ್ಕ ಒಂದು ಪತ್ರನ ಬರೆದು ಮೊಡ್ಚಿ ಫೋಟೋ ಹಿಂದೆ ಇಡಿ ಅಂತ ಇಲ್ಲಿ ಅಮ್ಮ ದುರ್ಗಾ ಪರಮೇಶ್ವರಿ ಹೇಳ್ತಾ ಇದ್ದಾರೆ. 5ನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಇದರಲ್ಲಿ 2 ಕಾರ್ಡ್ ಇದೆ. ಇಲ್ಲಿ ಆಗಲೇ 4 ಕಾರ್ಡ್ಸ್ಗೂ ಯಾರು ಆಯ್ಕೆ ಮಾಡ್ಕೊಂಡವರೋ ಅವರು ಇದು ಕೂಡ ಆಯ್ಕೆ ಮಾಡ್ಕೊಂಡಿರಬಹುದು. ಇದು ಅವ್ರಿಗೂ ಕನೆಕ್ಟ್ ಆಗ್ತಿದೆ ಅಂತ ಅನ್ನಿಸ್ತಿದೆ. ಇದು ಯಾರಿಗೆ ಯಾರು ಅನ್ನೋದು ಗೊತ್ತಿಲ್ಲ. ಕರುಮಾರಿಯಮ್ಮ ಬಂದಿದ್ದಾರೆ. ಕರುಮಾರಿಯಮ್ಮ ದುರ್ಗಾ ಪರಮೇಶ್ವರಿ ಕರುಮಾರಿಯಮ್ಮನಾಗಿ ಬಂದಿದ್ದಾರೆ. ನಿಮ್ಮ ಪೂರ್ವಜರು ಕನಸುಗಳು ನನಸಾಗಿಸಿದ್ದೀರಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಕನೆಕ್ಟ್ ಆಗ್ತಿದೆ ಅನ್ನೋದು, ಯಾರು ಮನಸ್ಸಿಗೆ ಯಾರು ಈ ಒಂದು ಪ್ರಯತ್ನದಲ್ಲಿದ್ದೀರಾ ಅವರಿಗೆ ಇದು 6ನೇ ಕಾರ್ಡು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಸಲ್ಲುತ್ತೆ. ವಿಶೇಷವಾಗಿ ಪೂರ್ವಜರ ಕನಸನ್ನು ನನಸು ಮಾಡಿರೋಂಥ ಪುಣ್ಯಾತ್ಮರು ಯಾರಿದ್ದೀರೋ ಅವರಿಗೆ ತೃಪ್ತಿಯಾಗಿದೆ ಪೂರ್ವಜರಿಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕುಲದೇವಿಯಾಗಿ ಸಂಪೂರ್ಣವಾಗಿ ರಕ್ತ ಸಂಬಂಧಗಳನ್ನ ರಕ್ಷಿಸುತ್ತಾಳೆ ಅಂತ ಅಂಗಾಳ ಪರಮೇಶ್ವರಿ ವಾರಾಹಿಯಮ್ಮ
ಮಾರಿಯಮ್ಮ ದುರ್ಗಾ ಪರಮೇಶ್ವರಿ ಇಲ್ಲಿ ಅಮ್ಮ ಹೇಳ್ತಾ ಇರೋದು. ಅವರ ಭಕ್ತಿನ, ನಿಮ್ಮ ಒಂದು ಭಕ್ತಿ, ಅವರ ಒಂದು ಭಕ್ತಿನ ಮೆಚ್ಚಿದ್ದಾರೆ ತಾಯಿ ಜಗನ್ಮಾತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮಗೆ ಅವರ ಒಂದು ಪಿತೃರು, ಪೂರ್ವಜರು ಮತ್ತು ದೇವತೆಗಳು ಒಂದು ಶಕ್ತಿ ಕೊಟ್ಟಿದ್ದಾರೆ, ಅದನ್ನು ನೀವು ಹೊಂದಿದ್ದೀರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮಗೆ ಅವರು ಒಂದೊಂದು ಸಾರಿ ನೆನಪು ಕೊಡ್ತಾರೆ, ಅದನ್ನು ನೀವು ತಿಳ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಪೂರ್ವಜರ ಫೋಟೋಗಳ ಮುಂದೆ ಅವ್ರ ಹೆಸರಲ್ಲಿ ಒಂದು ದೀಪ ಹಚ್ಚಿ, ಅವರಿಗೆ ಒಂದು ಸಮಾಧಾನ, ತೃಪ್ತಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಶಕ್ತಿ ಇದ್ದರೆ, ಆ ಸಮಯ ಇದ್ದರೆ ಅವ್ರಿಗೊಂದು ಸಿಹಿ ನೈವೇದ್ಯ, ಏನಾದರೂ ಪಾಯಸ ಇಟ್ಟು ಪ್ರಾರ್ಥನೆ ಮಾಡಿ, ಪೂರ್ವಜರ ನೆನಪಿನಲ್ಲಿ ಒಂದು ದೀಪನ ಹಚ್ಚಿ, ಒಂದು ನೈವೇದ್ಯ ಹಣ್ಣು ಹಂಪಲು ಇಟ್ಟು, ನೈವೇದ್ಯ ಪಾಯಸ ಏನಾದರೂ ಸುಲಭ ಪಾಯಸ ಮಾಡೋದು, ಸಣ್ಣದಾಗಿ ಒಂದು ಸ್ವಲ್ಪ ಮಾಡಿದ್ರೂ ಸಾಕು, ತುಂಬ ಮಾಡಬೇಕನ್ನೋದೇನಿಲ್ಲ. ನೀವು ಒಂದು ವೇಳೆ ನಿಮ್ಮ ಸಮಯ ಇದ್ದು ಅನುಕೂಲ ಎಲ್ಲ ಇದ್ದು ನನ್ನ ಸುಧಾರಿಸ್ತೀನಿ ಆ ಪರಿಸ್ಥಿತಿನಿ ಅಂತಂದರೆ, ನೀವು ನಿಮ್ಮ ಪೂರ್ವಜರ ಹೆಸರಲ್ಲಿ ದೀಪ ಹಚ್ಚೋದಲ್ಲದೆ ಅವ್ರ ಮುಂದೆ ನೈವೇದ್ಯಕ್ಕೂ ಇಟ್ಟು, ನೀವು ಬೇರೆ ಹೊರಗಡೆ ಯಾರಿಗಾದರೂ ಊಟ ದಾನ ಕೂಡ ಮಾಡ್ಬೋದು. ಅಥವಾ ಆ ಪಾಯಸನ ಯಾರಿಗಾದರೂ, ನೀವು ಈಗೆಲ್ಲ ಪ್ಯಾಕೆಟ್ಸ್ ಬರುತ್ತೆ, ಬಾಕ್ಸುಗಳು ಬರುತ್ತೆ, ಚಿಕ್ಕ ಚಿಕ್ಕ ಬಾಕ್ಸುಗಳು ಬರುತ್ತೆ, ಹೋಟ್ಲಲ್ಲಿ ಬಾಕ್ಸು ಮಾಡಿಕೊಡ್ತಾರಲ್ಲ, ಆ ಥರ ಬಾಕ್ಸುಗಳಲ್ಲಿ ಹಾಕಿಬಿಟ್ಟು ದಾನ ಕೂಡ ಮಾಡಿದ್ರು ಪೂರ್ವಜರಿಗೆ ತುಂಬ ತೃಪ್ತಿ ಆಗುತ್ತೆ. ಅವ್ರಿಗೆ ಒಂದು ಕೃತಜ್ಞತೆ ತಿಳಿಸಿ. ನಿಮಗೆ ಪೂರ್ವಜರು ಆಶೀರ್ವಾದ ಮಾಡ್ತಾ ಇರೋದು, ಅಂಗಾಳ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ ಅಮ್ಮ ಆಶೀರ್ವಾದ ಮಾಡಿರೋದು, ಆ ಶಕ್ತಿನ ನೀವು ಪಡ್ಕೊಂಡಿರೋದ್ರಿಂದ ಒಂದು ಕೃತಜ್ಞತೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಅವರು ಆಶೀರ್ವಾದ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮಾಡ್ತಾರೆ ಕೂಡ. ನಿಮ್ಮ ಜೊತೆ ಹೆಜ್ಜೆ ಹೆಜ್ಜೆಗೂ ನಿಲ್ತಾರೆ ಅಂತ ಇಲ್ಲಿ ಯಾರಿಗೋ ಧೈರ್ಯ ಕೊಟ್ಟಿದ್ದಾರೆ. ಎರಡನೇದು ಅದರಲ್ಲಿ ಯಾರಿಗಿದೆ, 5ನೇ ಕಾರ್ಡಲ್ಲಿ ನಿಮ್ಮ ಪ್ರಾರ್ಥನೆಗಳು ನೆರವೇರಿಸ್ತಾ ಇದ್ದಾರೆ ದೇವಿ ಸಿದ್ಧಿದಾತ್ರೆ. ನಿಮ್ಮ ಪ್ರಾರ್ಥನೆಗಳನ್ನ ನೆರವೇರಿಸ್ತಾ ಇದ್ದಾರೆ. ಇಷ್ಟು ದಿವಸದಿಂದ ನೀವು ಏನು ಬೇಡ್ಕೊಂಡಿದ್ರಿ, ಏನು ಕಣ್ಣೀರಿಟ್ಟಿದ್ರಿ, ಏನು ಸಮಾಧಾನವಾಗಿ ಪ್ರಾರ್ಥನೆ ಮಾಡಿದ್ರಿ, ಆ ಪ್ರಾರ್ಥನೆ ಸಲ್ತಾ ಇಲ್ವಾ, ಅಮ್ಮ ನಡೆಸ್ಕೊಡ್ತಾರಾ ಇಲ್ವಾ ಅಂತ ಏನೇನು ಯೋಚನೆ ಮಾಡಿದ್ರೋ ಅದೆಲ್ಲವೂ ಅಮ್ಮ ಸಮಯಕ್ಕೆ ನೋಡಿ ಇವಾಗ ನಿಮ್ಮ ಕೋರಿಕೆಗಳನ್ನ ನಡೆಸ್ಕೊಡ್ತಾ ಇದ್ದಾರೆ. ಪವಾಡಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಸಿದ್ಧಿದಾತೆ ಮಾತೆ ನಡೆಸ್ಕೊಡ್ತಾರೆ. ಅವರು ಪವಾಡಗಳನ್ನ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಪ್ರತಿಯೊಂದು ಪ್ರಾರ್ಥನೆಗಳು ಕಾರಣಗಳು ಇರೋದ್ರಿಂದ ಆ ಶಕ್ತಿಯನ್ನು ಅಚ್ಚರಿಯಾಗಿ ನಿಮಗೆ ನಡೆಯುತ್ತೆ. ನಾನು ಹಿಂಗೆ ಕೇಳ್ಕೊಂಡಿದ್ನಲ್ಲ, ಇಷ್ಟು ಚೆನ್ನಾಗಿ ನಮ್ಮ ಕೆಲಸಗಳು ಆಗ್ಬಿಟ್ಟಿದೆ, ನಮ್ಮ ಕೋರಿಕೆಗಳು ನೆರವೇರಿದ್ಬಿಟ್ಟಿದೆ ಅಂತ ನಿಮ್ಗೆ ಆಶ್ಚರ್ಯ ಪಡೋ ರೀತಿ ಸಿದ್ಧಿದಾತೆ ಮಾತೆ ಆಶೀರ್ವಾದ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಡವರು ಇರ್ಬೋದು, ರಾಜರು ಇರ್ಬೋದು, ಶ್ರೀಮಂತರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಯಾರಿಗೇ ಆಗಲಿ, ಎಷ್ಟು ಜನ ಗಂಡಸರು ಇರ್ಬೋದು, ಹೆಂಗಸರು ಇರ್ಬೋದು, ಯಾರಿಗೇ ಆಗಲಿ, ಇದು ಏನು ಒಳ್ಳೆ ರೀತಿ ಪ್ರಾರ್ಥನೆ ಇಟ್ಟಿದ್ದೀರಾ ಅದು ಒಂದು ಪವಾಡ ಥರ ನಡೀತಾ ಇರುತ್ತೆ ಅಂತ ಸಿದ್ದೇಶ್ವರಿ ಭರವಸೆ ಕೊಡ್ತಾ ಇದ್ದಾರೆ.
ತುಪ್ಪದಿಂದ ದೀಪನ ಹಚ್ಚಿ ಓಂ ಸಿದ್ದೇಶ್ವರಿಯೈ ನಮಃ ಅಂತ ಎಂದು ಜಪಿಸಿ, ಸಿದ್ದೇಶ್ವರಿಯೈ ನಮಃ ಅಂತ ಜಪಿಸಿ. ಹೊರಗಡೆ ಶಬ್ದ ಇದೆ, ದಯವಿಟ್ಟು ಅದರ ಕಡೆ ಗಮನ ಬೇಡ. ದೇವರು ಏನು ಇಲ್ಲಿ ಹೇಳಿಸ್ತಾ ಇದ್ದಾರೆ ಅದನ್ನು ಗಮನ ಕೊಡೋಣ. 6ನೇದು ಸುಮಾರು ಕೊಟ್ಟಿದ್ದಾರೆ. ಏನು ಹೇಳೋದು, ನಾನು ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ಹೇಗೆ ಹೇಳಿಸ್ತಾರೋ ಆ ಜಗನ್ಮಾತೆ ಕೊಟ್ಟಿರೋರಿಗೇನೆ ಗೊತ್ತು. ನಾನು ತೆಗೆದು ಅದರಲ್ಲಿ ಸ್ವಲ್ಪನೇ ತೆಗೆದು ಮಾಡಬೇಕು ಅಂತ ನನಗೆ ಅನಿಸಿಲ್ಲ. ಏಕೆಂದರೆ ಅದನ್ನು ಪೂರ್ತಿ ಕೊಟ್ಟಿರೋದು ಅವರು, ಅಷ್ಟಕ್ಕೆ ನಾನು ಹೇಳಿಸ್ತಾರೆ ಅಂತ ನಂಬಿ ನಾನೀಗ ಇದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಈ 6ನೇ ಭಾಗದ 6ನೇ ಕಾರ್ಡ್ ಯಾರು ಇದಿಷ್ಟು ಆಯ್ಕೆ ಮಾಡ್ಕೊಂಡಿದ್ದೀರೋ ಅವ್ರಿಗೂ ಸಲ್ಲಬಹುದು, ಸಂಬಂಧಪಡಬಹುದು. ಅಥವಾ ಈ ಒಂದು ಇಷ್ಟು ಕಾರ್ಡುಗಳಲ್ಲಿ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರು ಕೂಡ ಸಂಬಂಧಪಡ್ಬೋದು. ಇದರಲ್ಲಿ ಯಾರಿಗೆ ಕನೆಕ್ಟ್ ಆಗುತ್ತೆ ಅವರವರ ಪರಿಸ್ಥಿತಿಗೆ ತಕ್ಕಂತೆ ಕನೆಕ್ಟ್ ಆಗೋದನ್ನು ಆಯ್ಕೆ ಮಾಡ್ಕೊಳ್ಳಿ. ಇದು ನನಗಲ್ಲ ಅಂತಂದರೆ ಅಲ್ಲಿಗೆ ಅದನ್ನು ಬಿಟ್ಟುಬಿಡಿ. ನಿಮಗಲ್ಲ ಅಂದ ಮೇಲೆ ಅದನ್ನು ನೀವು ತಗೊಳ್ಳೋಕ್ಕೆ ಹೋಗಬೇಡಿ. ನಿಮಗೇನು ಅಲ್ಲಿ ಬಂದಿದೆ ಅದನ್ನು ತಗೊಂಡು ಅದನ್ನು ನಡ್ಕೊಳ್ಳೋ ರೀತಿನ ಯೋಚನೆ ಮಾಡಿ. ಅಮ್ಮ ಇಲ್ಲಿ ಸಮಸ್ಯೆ ಗಾಯಗಳನ್ನ ಗುಣಪಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಮಯಕ್ಕೆ ಸರಿಯಾಗಿ ನಾನು ದಾರಿದೀಪವಾಗಿ ತೋರಿಸ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮಗೆ ನೀವೇ ಅನುಗ್ರಹ ನೀಡಿ, ಆಯಿತಾ? ಆಂತರಿಕ ಬುದ್ಧಿವಂತಿಕೆನ ನಾನು ಕೊಟ್ಟಿರೋ ಸೂಚನೆಗಳನ್ನ ಉಪಯೋಗಿಸ್ಕೊಳ್ಳಿ. ಯಾವ ರೀತಿ ನಾನು ತೋರಿಸ್ಕೊಟ್ಟಿದ್ದೀನಿ ಅದನ್ನು ಉಪಯೋಗಿಸ್ಕೊಳ್ಳಿ. ಇದು ನನಗಲ್ಲ, ಇದು ಏನಕ್ಕೋ ಬೇಡ ಬಿಡು, ನನಗೆ ಅವಶ್ಯಕತೆ ಇದೆಯಾ ಅಂತ ಕೇರ್ಲೆಸ್ಸು ಬೇಕಾಬಿಟ್ಟು ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಮಾತಂಗಿ ಮಾತೆ ಜಗನ್ಮಾತೆ ಹೇಳ್ತಾ ಇದ್ದಾರೆ, ಆ ಒಂದು ನಿನಗೆ ಇರುವಂಥ ಗಾಯಗಳನ್ನ ನಾನು ವಾಸಿ ಮಾಡ್ತೀನಿ. ಬೆಳಕಿನ ಕಡೆ ನಾನು ದಾರಿ ತೋರಿಸ್ತೋದಕ್ಕೆ ನಿಂತಿದ್ದೀನಿ, ನಿನಗೇನು ಚಿಂತೆ ಬೇಡ ಅಂತ ಇಲ್ಲಿ ಮಾತಂಗಿ ಮಾತೆ ಹೇಳ್ತಾ ಇದ್ದಾರೆ. ಯಾರಿಗೆ ನಾನು ಹೇಗೆ ಬುದ್ಧಿ ಕಲಿಸ್ಬೇಕೋ ಅದು ನನಗೆ ಬಿಟ್ಟಿದ್ದು, ನಿನಗೆ ಅದು ಚಿಂತೆ ಬೇಡ. ನಾನೇನು ದಾರಿ ತೋರಿಸ್ತಾ ಇದ್ದೀನಿ ಅದನ್ನು ಉಪಯೋಗಿಸ್ಕೋ. ಸಮೃದ್ಧಿ ನಾನು ಕೊಡ್ತಾ ಇದ್ದೀನಿ. ನಿಮ್ಮ ಮೃದುವಾದ ರಾಗಗಳು ಮತ್ತು ಧ್ವನಿಗಳಿಂದ ಪಠನೆ, ಜಪ, ಹಾಡು ಮತ್ತೊಂದು ಎಲ್ಲವೂ ಮಾಡಿ ಅಂತ ನನಗೆ ತೃಪ್ತಿ ಆಗತ್ತೆ ಅಂತ ಇಲ್ಲಿ ಮಾತಂಗಿ ಮಾತೆ ಹೇಳ್ತಾ ಇದ್ದಾರೆ. ನಿಮ್ಮ ಅಜ್ಞಾನನ ಅಳಿಸಿ, ಆತ್ಮವು ಎಂದಿಗೂ ಶುದ್ಧತೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಬಯಸಿದ್ದು ನಾನು ಕೊಡ್ತೀನಿ, ಎಂದಿಗೂ ಅದನ್ನು ದೂರ ಸರಿಯಲ್ಲ. ನಿಮ್ಮ ಮನಸ್ಸಲ್ಲಿ ದಾಖಲೆಯಾಗಿ ಇಟ್ಕೊಳ್ಳಿ, ಆಯಿತಾ? ನಾನಿದ್ದೀನಿ, ನಾನು ಹೇಳಿದ ಮೇಲೆ ಅದನ್ನು ನಡ್ಕೋತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ಬಂದಿದ್ದಾರೆ 6ನೇ ಕಾರ್ಡಲ್ಲಿ. 2ನೇದು ಅನ್ನಪೂರ್ಣೇಶ್ವರಿ. ನಿರೀಕ್ಷೆ ಇಟ್ಕೋಬೇಡಿ, ಇಷ್ಟೇ ಆಗ್ಬೋದು, ಹಾಗೆ ಆಗ್ಬೋದು, ಹೀಗೆ ಆಗ್ಬೋದು ಅಂತ. ನಿರೀಕ್ಷೆ ಇಟ್ಕೊಳ್ದಿರ ನಿಮ್ಮ ಒಳ್ಳೆಯ ಪ್ರಯತ್ನಗಳು ಮಾಡಿಕೊಂಡು ಹೋಗಿ. ಫಲ ಕೊಡೋದು, ಆಶೀರ್ವಾದ ಕೊಡೋದು ನನ್ನ ಕೆಲಸ. ಹಿಂಗೆ ಮಾಡಿದ್ರೆ ಇಷ್ಟು ಕೊಟ್ಟರೆ ದೇವ್ರೇನು ಅಂದ್ಕೊಳುತ್ತೋ, ಇಷ್ಟು ಮಾಡಿದ್ರೆ ಏನು ಅಂದ್ಕೊಳುತ್ತೋ. ನೀನು ಮನಸ್ಸು ತೃಪ್ತಿಯಿಂದ ನೀನು ದಾನ ಧರ್ಮ ಮಾಡ್ತೀಯಾ,
ನೀನು ಒಬ್ರಿಗೆ ಸಹಾಯ ಮಾಡ್ತೀಯಾ, ಅಥವಾ ಒಬ್ರಿಗೋಸ್ಕರ ಧ್ಯಾನ ಜಪ ಮಾಡ್ತೀಯಾ ಒಳ್ಳೆಯದಾಗಲಿ ಅಂತ, ಅಥವಾ ನೀನು ದೇವಾನುದೇವತೆಗಳನ್ನ ಏನು ಆನಂದಿಸ್ತೀಯ. ಆನಂದ ಮಾಡಿಸೋದು ಅಂದರೆ ದೇವರುಗಳಿಗೆ ಅಷ್ಟೋತ್ರಗಳು ಹೇಳೋದು, ಹಾಡುಗಳು ಹೇಳೋದು, ಜಪ ಮಾಡೋದು, ದೇವ್ರಿಗೆ ಇಷ್ಟವಾದ ಮಂತ್ರಗಳನ್ನ ಜಪಿಸೋದು, ಇದೆಲ್ಲವೂ ಮಾಡೋದ್ರಿಂದ ಒಳ್ಳೆಯದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಸ್ವಾರ್ಥ ದಾನವು ದೇವಿಗೆ ಪ್ರತಿಫಲ ಕಾರಣವಾಗುತ್ತದೆ. ನಿಮ್ಮ ಆಗಲೇ ಹೇಳ್ದಂಗೆ ಮನಸ್ಸು ತೃಪ್ತಿಯಾಗಿ ಯಾವ ರೀತಿ ನೀವು ಮಾಡಿದ್ರೂ ಅನ್ನಪೂರ್ಣೇಶ್ವರಿ ಅಮ್ಮನಿಗೆ ತೃಪ್ತಿಯಾಗುತ್ತದೆ. ನೀವು ಅನ್ನದಾನ ಮಾಡ್ತೀರಾ, ನೀರು ದಾನ ಮಾಡ್ತೀರಾ, ಅಥವಾ ಹಣ್ಣುಗಳ ಜ್ಯೂಸುಗಳು ಕೂಡ ದಾನ ಮಾಡೋಷ್ಟು ಶಕ್ತಿ ನಿಮಗಿತ್ತು ಅಂದರೆ ಅದು ಕೂಡ ನೀವೇ ಸ್ವತಃ ಮಾಡಿ ದಾನ ಮಾಡ್ಬೋದು. ಹಾಗಾಗಿ ಇಲ್ಲಿ ಮಾತೆ ಅನ್ನಪೂರ್ಣೇಶ್ವರಿ ನಿಮ್ಮ ಮನೆಯಲ್ಲಿ ಅನ್ನಪೂರ್ಣೆಯಾಗಿ ಮಾತೆಯಾಗಿ ನಿಲ್ತಾರೆ. ಪ್ರೀತಿಯಿಂದ ಏನಾದರೂ ಮಾಡಿ ದಾನವನ್ನು ಪ್ರೀತಿಯಿಂದ ಸಂತೋಷದಿಂದ ಮಾಡೋದ್ರಿಂದ ನಿಮಗೆ ಒಳ್ಳೆಯದು ಆಗತ್ತೆ. ಯಾರಿಗೆ ಅಗತ್ಯವಿದೆಯೋ ಅವರಿಗೆ ಹೆಚ್ಚಾಗಿ ಅನ್ನದಾನ ಆಹಾರವನ್ನು ದಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚಾಗಿ ಅನ್ನದಾನ ಮಾಡೋದ್ರಿಂದ ತುಂಬ ಒಳ್ಳೆಯದು ಆಗುತ್ತೆ ಅಂತ ಅಮ್ಮ ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಗಾಯತ್ರಿ ಸಂತೋಷಿ ಮಾತಾ ಅಮ್ಮ ಇಲ್ಲಿ ಹೇಳ್ತಾ ಇರೋದು, ಉಗ್ರಳಾಗಿ ಇರೋದಕ್ಕೂ ನಾನು ರೆಡಿ, ತಾಳ್ಮೆಯಿಂದ ಇರೋದಕ್ಕೂ ರೆಡಿ, ಸೌಮ್ಯವಾಗಿ ನಗುತ್ತಾ ನಾನು ಇರಲಿಕ್ಕೂ ರೆಡಿ. ಯಾವ ರೀತಿ ನಾನು ಇರಬೇಕೋ ನಾನು ಅದನ್ನು ಯೋಚನೆ ಮಾಡ್ಕೋತೀನಿ. ಆದರೆ ನೀನು ಮಾಡುವ ಪ್ರಯತ್ನ ಪ್ರತಿಯೊಂದು ನಿಯತ್ತಿನಿಂದ ಮಾಡ್ಕೊಂಡು ಬಂದರೆ ಅದನ್ನು ನಾನು ಸ್ವೀಕರಿಸ್ತೀನಿ. ನನ್ನ ತಾಳ್ಮೆನ ನೀನು ಕೆಣಕಿದ್ರೆ ನಾನು ಉಗ್ರಳಾಗಿ ಕಾಡೋದಕ್ಕೂ ರೆಡಿ. ನೀನು ಶ್ಲೋಕಗಳು ಹೇಳಿ ಪಾರಾಯಣ ಮಾಡಿದ ಮಾತ್ರಕ್ಕೆ ನಾನು ಉಗ್ರಳಾಗೋದಿಲ್ಲ ಅಂತ ಅನ್ಕೋಬೇಡ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾಳೆ. ನಾನು ಶಾಂತಿ ಸ್ವರೂಪಿಣಿಯಾಗಿ ಇರೋಕ್ಕೂ ಸರಿ, ನೀನು ಶ್ಲೋಕ ಪಾರಾಯಣ ಮಾಡಿ ನನ್ನನ್ನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಮಾಡಬೇಡ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಈ ಮಾತು ಯಾರಿಗೆ ತಲುಪ್ತಿದೆ ಅನ್ನೋದು ಗೊತ್ತಿಲ್ಲ. ಇದು ನಾನಾಗಿ ಹೇಳ್ತಾ ಇರೋದಲ್ಲ, ಇಲ್ಲಿ ಹೇಳಿಸ್ತಿದ್ದಾರೆ ತಾಯಿ ಮಾತೆ ದುರ್ಗೆ ಹೇಳಿಸ್ತಿದ್ದಾರೆ. ಅದನ್ನು ಹೇಳ್ತಿದ್ದೀನಿ ನಾನು. ಇದು ಯಾವುದೇ ಥರ ನನಗೆ ನಾನು ಹೇಳೋಂಥದ್ದಲ್ಲ. ಇದು ಯಾರಿಗೆ ತಲುಪತ್ತೆ ಅದು ಅವರಿಗೆ ಬಿಟ್ಟಿದ್ದು. ತಾಯಿ ನಾನು ಯಾವುದೇ ರೂಪ ತಾಳಿದ್ರೂ ನನ್ನ ಮಕ್ಕಳನ್ನ ಪೋಷಣೆ ಮಾಡೋದಕ್ಕೆ ನನಗೆ ಗೊತ್ತು ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ನಿಮ್ಮ ಪೀಠದ ಮೇಲೆ ಗುಲಾಬಿ ಹೂವನ್ನ ಸಮರ್ಪಿಸಿ, ಅಲ್ಲಿ ಸಮರ್ಪಣೆ ಅಂದರೆ ದೇವ್ರದ್ದು ಒಂದು ಪೀಠ ಅಂತ ಇಟ್ಟಿರ್ತೀರಲ್ವ, ಅದರ ಮೇಲೆ ಗುಲಾಬಿ ಹೂಗಳನ್ನ ಸಮರ್ಪಿಸಿ ಜಪಿಸಿ ದೇವ್ರನ್ನ ಐಂ ಕ್ಲೀಂ ಶ್ರೀಂ ಅಂತ ಜಪಿಸಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಐಂ ಕ್ಲೀಂ ಶ್ರೀಂ ಅಂತ ಜಪಿಸಿ. 21 ಬಾರಿ ಜಪಿಸ್ತಿರೋ, 9 ಬಾರಿ ಜಪಿಸ್ತಿರೋ, ಅಥವಾ 12 ಬಾರಿ ಜಪಿಸ್ತಿದ್ದೀರೋ,
48 ಬಾರಿ, 51 ಬಾರಿ ಮತ್ತು 108 ಬಾರಿ ಜಪಿಸಿದ್ರೂ ತುಂಬ ಒಳ್ಳೆಯದು ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ನಿಮ್ಮೊಳಗೆ ಇರುವ ಶಕ್ತಿನ ನಾನು ಹೆಚ್ಚು ಮಾಡ್ತೀನಿ. ಎಷ್ಟು ನನ್ನನ್ನು ತಾಳ್ಮೆಯಿಂದ ಉಚ್ಚಾರಣೆ ನನ್ನನ್ನು ಮಾಡ್ತೀರೋ ಅದರಲ್ಲಿ ನಿಮ್ಮ ಒಳಗಿರೋ ಒಂದು ಶಕ್ತಿನ ನಾನು ಹೆಚ್ಚು ಮಾಡ್ತೀನಿ. ನಿಮಗೆ ಯಾವ ರೀತಿ ರಕ್ಷಣೆ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ. ನಿಮ್ಮ ಗೌರವ ನಾನು ಕಾಪಾಡೋದಕ್ಕೂ ನನಗೆ ಗೊತ್ತಿದೆ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಸಪ್ತ ಮಾತೃಕೆಯರು ಬಂದಿದ್ದಾರೆ. ನಾರದ ಮುನಿಗಳು, ಋಷಿ ಮುನಿಗಳು ಬಂದಿದ್ದಾರೆ. ಹೋಮ ನಡೀತಿದೆ, ಯಜ್ಞ ಯಾಗಾದಿಗಳು ಅಂತಾರಲ್ಲ. ಇಲ್ಲಿ ಚಾಮುಂಡೇಶ್ವರಿ ಹೋಮಕ್ಕೆ ಕೂತಿದ್ದಾರೆ. ಸಪ್ತ ಮಾತೃಕೆ ದೇವಿಗಳು, ಅಷ್ಟಲಕ್ಷ್ಮಿ ಮಾತೆಯರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಹಿಂದಿನ ಜನ್ಮದ್ದು ಬಿಡಿ, ಅದನ್ನು ಹಿಂದಿನ ದಿನಗಳನ್ನ ಬಿಡಿ, ಅದನ್ನು ಕ್ಷಮಿಸ್ತೀನಿ ನಾನು. ನನ್ನಲ್ಲಿ ಪ್ರತಿ ಶರಣು ನೀವು ಆಗೋದ್ರಿಂದ ಮರುಜನ್ಮ ಪಡೆಯುತ್ತೀರಾ ಅಂತ ಹೇಳ್ತಾ ಇದ್ದಾರೆ. ಈ ಮಾತುಗಳು ಯಾರಿಗೆ ಸಂಬಂಧಪಡುತ್ತೆ ಅವರು ತಗೊಳ್ಳಿ. ಇದು ಮುಖ್ಯವಾದ ಮಾತುಗಳನ್ನ ಹೇಳಿಸ್ತಾ ಇದ್ದಾರೆ. ಯಾರಿಗೆ ಇದು ಗೊತ್ತಿಲ್ಲ, ಅದನ್ನು ಪ್ರತಿ ಕ್ಷಣಕ್ಕೂ ಪುನರ್ಜನ್ಮ ಪಡೆಯುತ್ತೀರಾ ಅಂದರೆ ಪುಣ್ಯಶಾಲಿಗಳು ಯಾರೋ ಇದ್ದೀರಾ. ಇದು ಸಾಧಾರಣ ಮಾತಲ್ಲ. ಇದು ಅಮ್ಮ ಇಲ್ಲಿ ಹೇಳ್ತಾ ಇರೋದು ಸಾಧಾರಣ ಮಾತಲ್ಲ, ಆಯಿತಾ. ಆ ಅದೃಷ್ಟಶಾಲಿ ಪುಣ್ಯವಂತರು ಯಾರೋ ಮಹಾನ್ ಭಾವರು ಅಥವಾ ಗಂಡಸರಿರ್ಬೋದು ಹೆಂಗಸಿರ್ಬೋದು, ಅದು ಈ ಮೆಸೇಜ್ ನನ್ನ ಕಡೆಯಿಂದ ತಾಯಿ ಚಾಮುಂಡೇಶ್ವರಿ ಆದಿಶಕ್ತಿ ಹೇಳಿಸ್ತಾ ಇರೋದು ನನ್ನ ಭಾಗ್ಯ. ದುರ್ಗಾ ಪರಮೇಶ್ವರಿ, ದುರ್ಗಾ ಸ್ವರೂಪಿಣಿ, ಧನ್ಯವಾದಗಳು ತಿಳಿಸ್ತೀನಿ ಅಮ್ಮನಿಗೆ. ಇಷ್ಟು ಶಕ್ತಿಶಾಲಿ ಜನ ಅನ್ನೋದಕ್ಕಿಂತ ಆ ಒಂದು ಪ್ರೀತಿ ಪಾತ್ರರು ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು, ಅವರಿಗೆ ಇನ್ನಷ್ಟು ದೇವರ ಆಶೀರ್ವಾದ ಹೆಚ್ಚು ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಇಲ್ಲಿ ನವದುರ್ಗೆಯರು ಮಾತೆಯರು ರೂಪಗಳಲ್ಲಿ ಮೂಲಕ ನಮ್ಮ ಜೀವನನ ಸೈಕಲ್ ತುಳಿದಂಗೆ ತಳ್ಕೊಂಡು ಹೋಗ್ತಾರೆ. ಚಿಂತೆ ಬೇಡ, ನಿರಂತರವಾಗಿ ಮಾತೆ ಕ್ಷಮೆಯನ್ನು ನೀಡಿದಾಗ ಅದನ್ನು ಮತ್ತೊಮ್ಮೆ ಕ್ಷಮೆ ಕೇಳೋ ಪರಿಸ್ಥಿತಿಗೆ ಹೋಗಬೇಡಿ. ನಿಮ್ಮ ತಾಳ್ಮೆ, ಇನ್ನಷ್ಟು ತಾಳ್ಮೆನ ಅಮ್ಮ ಕಲಿಸ್ತಾರೆ. ಪ್ರತಿದಿನ ಬೆಳಗ್ಗೆ ನಿಮ್ಮ ಹಣೆಯನ್ನು ಮುಟ್ಟಿ ನಾನು ಹೊಸದಾಗಿ ಪ್ರಾರಂಭಿಸುತ್ತಿದ್ದೇನೆ ಈ ದಿನ ಅಂತ ಅಂದುಕೊಳ್ಳಿ ಅಂತ ಅಮ್ಮ ಮಾತೆ ಹೇಳ್ತಾ ಇದ್ದಾರೆ. ಇಲ್ಲಿ ನವದುರ್ಗೆಯರು ಇಲ್ಲಿ ಹೇಳ್ತಾ ಇರೋದೇನು, ನಿಮ್ಮ ಹಣೆನ ಮುಟ್ಟಿ ಹೊಸದಾಗಿ ಪ್ರತಿದಿನ ನಾನು ಪ್ರಾರಂಭಿಸುತ್ತಿದ್ದೇನೆ ಎಂದು ಮಾತೆಯನ್ನು ನೆನೆಸ್ಕೊಂಡು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿದಿನ ಬೆಳಗ್ಗೆ ಮಾತೆಯ ಕೃಪೆಗೆ ಪಾತ್ರರಾದವರು ಪುಣ್ಯವಂತರು ಅಂತ ನಾನು ಮತ್ತೊಮ್ಮೆ ಹೇಳ್ತೀನಿ. 6ನೇದು ಯಾರು ಆಯ್ಕೆ ಮಾಡಿದವರು ಇಷ್ಟೊಂದು ಬಂದಿದೆ. ನಾನು 4 ಕಾರ್ಡ್ ಹೇಳಿದೆ. ಮತ್ತು 6ನೇದರಲ್ಲಿ 5ನೇ ಕಾರ್ಡು ಕಾಳಿಯಮ್ಮ ಬಂದಿದ್ದಾರೆ. ಕಾಳಿಯಮ್ಮ, ದುರ್ಗಾ ಪರಮೇಶ್ವರಿ ಕಾಳಿಯಮ್ಮ. ಅಮ್ಮ ಆದಿಶಕ್ತಿ
ಜಗನ್ಮಾತೆ ಕಾಪಾಡಮ್ಮ. ಕಾಳಿಯಮ್ಮ ಏನು ಹೇಳ್ತಾ ಇದ್ದಾರೆ, ಬಿರುಗಾಳಿಯಲ್ಲೂ ನಾನು ನಿಮ್ಮೊಳಗಿದ್ದೀನಿ, ಭಯ ಬೇಡ, ಉಗ್ರಳಾಗಿದ್ರೂ ರಕ್ಷಣಾತ್ಮಕ ಮತ್ತು ಭಯನ ಕಾಳಿ ಮಾತೆ ಓಡಿಸ್ತಾಳೆ ಅಂತ ಹೇಳ್ತಾ ಇದ್ದಾರೆ. ನಾನು ಉಗ್ರ ಸ್ವರೂಪಿಣಿಯಾಗಿದ್ದರೂ ನಿನ್ನನ್ನು ರಕ್ಷಣೆ ಮಾಡೋಕ್ಕೆ ನನಗೆ ಗೊತ್ತಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕತ್ತಲೆಯ ಸಮಯದಲ್ಲೂ ನನ್ನ ಉಪಸ್ಥಿತಿಯನ್ನು ನೀನು ಹೆದರೋ ಇದರಲ್ಲಿ ಏನು ಬೇಡ, ಖಚಿತಪಡಿಸ್ತಿದ್ದೀನಿ, ನಿನ್ನ ಜೀವನ ನಾನು ಚೆನ್ನಾಗಿ ಇಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಗಲಾಮುಖಿ ಶಿವಪ್ಪ ಬಾಲಕನಾಗಿ ಅಲ್ಲಿ ಅಮ್ಮನ ಕೋಪನ ತಡೆ ಹಿಡಿಯೋಕ್ಕೆ ಬಾಲಕನಾಗಿ ಅಮ್ಮ ಅಂತ ಕೂಗಿದಾಗ ಕರಗಿದ್ರು. ಆದರೆ ಅಲ್ಲಿ ಈಶ್ವರ ಅಮ್ಮನ ಕೋಪನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಅಲ್ಲಿ ಮಗುವಾಗಿ ಬಾಲಕನಾಗಿ ಬಂದರು. ಆದರೆ ಈಗ ಅಮ್ಮನ ಕೋಪನ ಕಂಟ್ರೋಲ್ ಮಾಡೋಕ್ಕೆ ಈಶ್ವರನೂ ಬರಲ್ಲ. ಈಶ್ವರನು ಅಮ್ಮನ ಜೊತೆಗೆ ನಿಂತು ಯಾರೋ ಕೋಪಕ್ಕೆ ಗುರಿ ಆಗ್ತಿದ್ದೀರೋ ಈಶ್ವರ ಕೂಡ ಕಾಳಿಯಮ್ಮನ ಜೊತೆ ಇದ್ದು ನೋಡ್ಕೋತಾರೆ ಅಂತ ಇಲ್ಲಿ ಹೇಳಿಸ್ತಾ ಇದ್ದಾರೆ. ನಿಮ್ಮ ಕೈಗೆ ಮತ್ತು ರುದ್ರಾಕ್ಷಿನ ಕತ್ತಿಗೆ ಕಪ್ಪು ದಾರದಿಂದ ರುದ್ರಾಕ್ಷಿನ ಕಟ್ಕೊಳ್ಳಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಅಂದರೆ ಅದಕ್ಕೆ ಒಂದು ಪೂಜೆ ಮಾಡಿಸಿ ರುದ್ರಾಕ್ಷಿ ಅಂದ ಕೂಡಲೇ ಈಶ್ವರಂದು ಬಂದಿರೋದ್ರಿಂದ ಕಾಳಿಯಮ್ಮ ಇಲ್ಲಿ ಸೂಚನೆ ಕೊಡ್ತಾ ಇರೋದು. ಇದು ಯಾರಿಗೆ ಅಂತ ಗೊತ್ತಿಲ್ಲ. ರುದ್ರಾಕ್ಷಿನ ಅದನ್ನು ಒಂದು ಪೂಜೆ ಮಾಡಿ ಅಭಿಷೇಕ ಕೂಡ ಮಾಡಿ ಅದಕ್ಕೆ ಕಪ್ಪು ದಾರದಿಂದ ಕತ್ತಿಗೆ ಕಟ್ಕೊಳ್ಳಿ, ಅಥವಾ ಕೈಗೆ ಸಾಧ್ಯ ಆದರೆ ಕೈಗೂ ಕಟ್ಕೋಬೋದು, ಕತ್ತಿಗೆ ಸಾಧ್ಯ ಆದರೆ ಕತ್ತಿಗೂ ಕಟ್ಕೋಬೋದು. ಇಲ್ಲಿ ರಕ್ಷಣೆಗೆ ತುಂಬ ಅಮ್ಮ ಹೇಳ್ತಾ ಇದ್ದಾಳೆ. ನಾನು ಎಂಥ ಭಯಾನಕ ಕಾಳಿ ಆಗಿದ್ದರೂ ನಾನು ನನ್ನ ಮಕ್ಕಳಿಗೆ ಶಾಂತತೆಯನ್ನು ತೋರ್ಸೋಕ್ಕೂ ಅವರಿಗೆ ಸಮಾಧಾನವಾಗಿ ನೋಡ್ಕೊಳ್ಳೋದಕ್ಕೂ ನನಗೆ ಗೊತ್ತು. ನನ್ನ ವಿರುದ್ಧ ನನ್ನನ್ನೇ ಇಟ್ಕೊಂಡು ಕೆಟ್ಟ ರೀತಿಯಾಗಿ ವರ್ತನೆ ಮಾಡೋವ್ರಿಗೂ ನಾನು ಬುದ್ಧಿ ಹೇಗೆ ಕಲಿಸ್ಬೇಕು ಅನ್ನೋದು ಕೂಡ ನನಗೆ ಗೊತ್ತು. ಆದರೆ ಆವಾಗ ಈಶ್ವರ ನನ್ನ ಪತಿನೇ ಮಗುವಾಗಿ ಬಂದರು ನನ್ನ ಕೋಪನ ಕಂಟ್ರೋಲ್ ಮಾಡೋಕ್ಕೆ. ಆದರೆ ಈಗ ಇಬ್ಬರು ಸೇರಿನೇ ರುದ್ರಾವತಾರ ತಾಳ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಧನಾದೀಶ್ವರ ಅಂದರೆ ಈಶ್ವರ ಪಾರ್ವತಿ ಅಂತ ಹೇಳುತ್ತಾ ಇರೋದು. ಇವರು ಇಬ್ಬರು ಪತಿ ಪತ್ನಿ ಇಬ್ಬರು ಸೇರಿ, ಈಶ್ವರ ಪಾರ್ವತಿ ಇಬ್ಬರು ಸೇರಿ ಈ ಒಂದು ಭಯಾನಕ ಅವತಾರಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಕ್ಷಮಾಪಣೆ ಕೊಟ್ಟರೂ ನಿಮಗಿರೋ ಅಹಂಕಾರ ದುರಹಂಕಾರನ ನಾನು ಮೆಟ್ಟಿ ನಿಲ್ಲೋದಕ್ಕೆ ರೆಡಿ ಇದ್ದೀನಿ. ಯಾವ ಕ್ಷಣ ಹೇಗೆ ಏನು ತಿರುಗಿ ನಿಮಗೆ ಉಲ್ಟಾ ಹೊಡೆಯುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ನಾನು ಆ ಕ್ಷಣ ಯಾವುದು ಹೇಗೆ ಬರುತ್ತೆ ಅನ್ನೋದು ನನಗೆ ಗೊತ್ತಿದೆ ಅಂತ ಇಲ್ಲಿ ಕಾಳಿ ಮಾತೆ ಈಶ್ವರ ಕೂಡ ಇಲ್ಲಿ ಇಬ್ಬರೂ ಸೇರಿ ಹೇಳ್ತಾ ಇದ್ದಾರೆ. ದಯವಿಟ್ಟು ರುದ್ರಾಕ್ಷಿನ ಕಪ್ಪು ದಾರದಲ್ಲಿ ಪೋಣಿಸಿ ಕತ್ತಿಗೆ ಹಾಕ್ಕೊಳ್ಳಿ, ಇದರಿಂದ ತುಂಬ ರಕ್ಷಣೆ ನಾನು ಕೊಡ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಇಲ್ಲಿ ಅಮ್ಮ ಬಗಲಾಮುಖಿ ಬಂದಿದ್ದಾರೆ. ಅವರ ಅಹಂಕಾರನ ನಾನು ಚೆಂಡಾಡ್ತೀನಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಮೌನ, ನನ್ನ ಮೌನನ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಎಷ್ಟು ಎಚ್ಚರಿಕೆ ನಾನು ಕೊಟ್ಟರು ಅವರು ಎಚ್ಚರಿಕೆ ತಗೊಳ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಗಲಾಮುಖಿ ಹೇಳ್ತಾ ಇರೋದು, ಅಮ್ಮ ನಿಮ್ಮ ಭ್ರಮೆ, ಆಸೆಗಳನ್ನ, ಅಹಂಕಾರಗಳನ್ನ ಬಿಟ್ಟು ಬಿಟ್ಟರೆ ತುಂಬ ಒಳ್ಳೆಯದು. ನೀವು ಬಿಟ್ಟ ಮೇಲೆ ನನ್ನ ಒಂದು ಶಾಂತತೆ ನಾನು ಕೊಡ್ತೀನಿ. ನಿಮ್ಮನ್ನು ಯಾವ ರೀತಿಯಲ್ಲಿ ಜೀವನನ ಸಾಗಿಸ್ಬೇಕು ಅನ್ನೋದನ್ನು ನನಗೆ ಗೊತ್ತು. ಆದರೆ ಕ್ಷಮಾಪಣೆ ಕೋರಿದ್ರೆ ಮಾತ್ರ, ಕ್ಷಮಾಪಣೆ ಕೇಳಿದ ಮಾತ್ರಕ್ಕೆ ಮತ್ತೊಮ್ಮೆ ತಪ್ಪನ್ನು ಮಾಡಿದ್ರೆ ನಾನು ಬಿಡಲ್ಲ. ಏನು ಮಾಡಬೇಕು, ಎಂತೆಂಥ ರಾಕ್ಷಸರನ್ನ ನಾನು ಕೊಂದು ಹಾಕಿದ್ದೀನಿ, ಸಂಹಾರ ಮಾಡಾಕಿದ್ದೀನಿ. ಅದರಲ್ಲಿ ನೀವು ಯಾವ ಮಹಾ ಒಂದು ಹುಲ್ಲು ಕೂಡ ಅಲ್ಲಾಡಬೇಕಂದ್ರೆ ನನ್ನ ಉತ್ತರ ಇಲ್ಲದೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಹಾಗಿರಬೇಕಾದ್ರೆ ನಾನು ಕೊಟ್ಟ ಒಂದು ಜೀವನನ ನೀವು ಉಪಯೋಗಿಸ್ಕೊಳ್ಳೋದು ಬಿಟ್ಬಿಟ್ಟು ಇನ್ನೊಬ್ಬರನ್ನ ಸಂಹಾರ ಮಾಡಿ, ಇನ್ನೊಬ್ಬರ ಆಸ್ತಿನ ಕಿತ್ಕೊಂಡು, ಇನ್ನೊಬ್ಬರ ರಕ್ತ ಸಂಬಂಧಗಳನ್ನ ಹಾಳು ಮಾಡಿ, ಇನ್ನೊಬ್ಬರ ಜೀವನನ ಹಾಳಿ ನರಕ ತೋರಿಸಿ ಅವಮಾನಗಳನ್ನ ಮಾಡಿ ನಿಮಗೇನು ಅಧಿಕಾರ ಇದೆ ಅಂತ ಇಲ್ಲಿ ಅಮ್ಮ ಬಗಲಾಮುಖಿ ಹೇಳ್ತಾ ಇರೋದು. ಅವರ ಅಹಂಕಾರನ ಮೆಟ್ಟಿ ನಿಲ್ತೀನಿ, ಏನೇನು ಅವ್ರಿಗೆ ಬುದ್ಧಿಪಾಠನ ಕಲಿಸ್ಬೇಕೋ ಕಲಿಸ್ತೀನಿ ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಭಯಾನಕ ಪರಿಸ್ಥಿತಿಯಲ್ಲಿದ್ದೀರೋ ಅವ್ರಿಗೆ ಇಲ್ಲಿ ಅಮ್ಮ ಹೇಳ್ತಾ ಇರೋದು, ಧೈರ್ಯವಾಗಿರಿ, ನಾನು ಇದ್ದೀನಿ, ನಾನು ನಿನ್ನ ಮನಸ್ಸಲ್ಲೇ ಇದ್ದೀನಿ, ಶಾಂತಿಯಾಗಿ ನಿನ್ನ ಮನಸ್ಸನ್ನಿಟ್ಕೋ, ನಿನ್ನ ಪರಿಸ್ಥಿತಿಗಳನ್ನ ಶಾಂತತೆಯಿಂದ ಕಾಪಾಡಿಕೊಂಡು ಹೋಗ್ತೀನಿ. ಗುರುವಾರದಂದು 108 ಬಾರಿ ಕ್ಲೀಂ ಅನ್ನೋ ಬೀಜ ಮಂತ್ರನ ಜಪಿಸಿ. ಇಲ್ಲಿ ಅಮ್ಮ ಹೇಳ್ತಾ ಇರೋದು, ಯಾರು ಇಲ್ಲಿ ಎಂಥ ಪರಿಸ್ಥಿತಿ ಇದೆಯಪ್ಪ ಹೇಗೆ ಅಂತ ಯಾರು ಚಿಂತಾಗ್ರಸ್ತರಾಗಿದ್ದೀರಾ, ಆ ಒಂದು ಚಿಂತೆ ಮಾಡೋರಿಗೆ ಅಮ್ಮ ಇಲ್ಲಿ ಹೇಳ್ತಾ ಇರೋದು, ನಿನ್ನ ಮನಸ್ಸಲ್ಲೇ ನಾನು ಕೂತಿದ್ದೀನಿ, ನಿಂತಿದ್ದೀನಿ, ನಿನ್ನೊಳಗೆ ನಾನಿದ್ದೀನಿ, ಶಾಂತತೆ ಕೊಡ್ತೀನಿ ನಿನ್ನ ಜೀವನಕ್ಕೆ. ಗುರುವಾರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗುರುವಾರ 108 ಬಾರಿ ಅಥವಾ 1008 ಬಾರಿ ಕ್ಲೀಂ ಅಂತ ಜಪಿಸಿ ಅಂತ ಅಮ್ಮ ಮತ್ತೊಮ್ಮೆ ಹೇಳಿಸ್ತಾ ಇದ್ದಾರೆ. ಇದು ಯಾರಿಗೆ ಕನೆಕ್ಟ್ ಆಗ್ತಿದೆ, ಪ್ರತಿಯೊಂದು ಮೆಸೇಜಸ್ಸು ದಯವಿಟ್ಟು ಅದನ್ನು ತಗೊಳ್ಳಿ. ಇದು ಯಾರಿಗೆ ಕನೆಕ್ಟ್ ಆಗ್ತಿದೆ ಆ ಪರಿಸ್ಥಿತಿಗೆ ಸಂಬಂಧಪಟ್ಟವರಿಗೆ ತಗೊಳ್ಳಿ ದಯವಿಟ್ಟು. ಬ್ರಹ್ಮಚಾರಿ ದೇವಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಮಯ ಜೀವನ ಕಲಿತಾ ಇದ್ರೆ ಕಲಿತಾನೇ ಇರಬೇಕು, ಅದಕ್ಕೆ ಕೊನೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಪೂರ್ಣವಾಗಿ ನನ್ನ ಒಂದು ತಾಳ್ಮೆನ ನೀವು ತಗೊಂಡ್ರೆ ನಿಮ್ಮ ಜೀವನ ಕೂಡ ಸುಗಮವಾಗಿ ಶಾಂತಿಯಿಂದ ಸಾಗ್ತದೆ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಬ್ರಹ್ಮಚಾರಿ ಮಾತೆ ಶಿವನಿಗಾಗಿ ಜೀವನವಿಡೀ ಕಾಯುತ್ತಿದ್ದಳು ಅಲ್ವಾ? ಹಾಗೆ ಅಮ್ಮ ಹೇಳ್ತಾ ಇದ್ದಾರೆ, ತಾಳ್ಮೆ ಇರಬೇಕು. ನನ್ನಂಥ ತಾಳ್ಮೆ ತಗೊಂಡು ಯಾರು ಪ್ರೇಮಿಗಳಾಗಿದ್ದೀರಾ ಅವ್ರಿಗೆ ಇದು ಆಗತ್ತೆ, ನಿಮ್ಮ ಪ್ರೀತಿ ಗೆಲುವು ಸಿಗುತ್ತೆ, ಆಗತ್ತೆ, ನೀವಿಬ್ಬರು ಒಂದಾಗ್ತೀರಾ, ಮದುವೆ ಆಗ್ತೀರಾ. ಆದರೆ ಬ್ರಹ್ಮಚಾರಿ ಮಾತೆ ಹೇಳ್ತಾ ಇರೋದು ತಾಳ್ಮೆ ಇರಬೇಕು.
ಆ ಸಮಯ ಬಂದೇ ಬರುತ್ತೆ. ಯಾರಿಗೆ ಯಾವ ಸಮಯದಲ್ಲಿ ಏನೇನು ಜೀವನಕ್ಕೆ ಕೊಡಬೇಕೋ ಅದನ್ನು ನಾನು ಕೊಟ್ಟೇ ಕೊಡ್ತೀನಿ. ಅದನ್ನು ಎಷ್ಟೇ ಅಡ್ಡಿಪಡಿಸಿದ್ರೂ ಒಂದಲ್ಲ ಒಂದು ದಿನ ಅದನ್ನು ಈ ಜನ್ಮಕ್ಕೆ ನಿಮಗೇನು ಒಳ್ಳೆಯದು ತಲುಪಬೇಕೋ ಅದು ತಲುಪತ್ತೆ. ಅದನ್ನು ಪಡ್ಕೊಂಡೇ ಪಡ್ಕೊಡ್ತೀರಾ ಅಂತ ಇಲ್ಲಿ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ನಿಜವಾದ ವಿಷಯಗಳಿಗೆ ಗೆಲುವು ಸಿಕ್ಕೇ ಸಿಗುತ್ತೆ. ಅದೇನು ತುಂಬ ತಡ ಆಗೋದಿಲ್ಲ ಅಂತ ಅಮ್ಮ ಬೇಗನೆ ಅವಕಾಶಗಳು ಸಿಗುತ್ತೆ. ಆದರೆ ಅದನ್ನು ಬೇರೆಯವರು ದುಷ್ಟ ಜನರು ಅದನ್ನು ಅಡ್ಡಿಪಡಿಸೋಕ್ಕೆ ಬಂದರೆ ಅವ್ರಿಗಾಗೋ ಶಿಕ್ಷೆನೇ ಬೇರೆ ಅಂತ ಇಲ್ಲಿ ಬ್ರಹ್ಮಚಾರಿಣಿ ಮಾತೆ ಹೇಳ್ತಾ ಇದ್ದಾರೆ. ಅವರವ್ರ ಪಾಡಿಗೆ ಅವರವ್ರ ಜೀವನ ಏನಿದೆಯೋ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು. ನಾನು ಒಂದು ಕ್ಷಣ 1-2 ನಿಮಿಷ ಕಣ್ಣು ಬಿಟ್ಟೆ ಅಂದರೆ ಯಾರು ಏನೂ ತಡ್ಕೊಳಕ್ಕಾಗದೇ ಇರೋ ಅಷ್ಟು ಅವ್ರನ್ನವ್ರು ಕಾಪಾಡ್ಕೊಳಕ್ಕೂ ಆಗದೇ ಇರೋ ಹಾಗೆ ನಾನು ಮಿತಿ ಮೀರ್ತೀನಿ. ನನ್ನ ಪರಿಸ್ಥಿತಿ, ನನ್ನ ಕತೆ, ನನ್ನ ಚರಿತ್ರೆ ಎಲ್ಲವೂ ಗೊತ್ತಿದ್ರೂ ನನ್ನನ್ನು ಬಂಧಿಸಿ ನನಗೆ ಒಂದು ಕಟ್ಟುಪಾಡು ಮಾಡಿ ನನಗೆ ಈ ರೀತಿ ಮಾಡ್ತಾ ಇದ್ದಾರೆ. ಅದಕ್ಕೂ ಒಂದು ಪಾಠ ಕಲಿಸ್ತೀನಿ. ನನ್ನ ಮಕ್ಕಳಿಗೂ ನಾನು ರಕ್ಷಣೆ ಮಾಡಲಿಕ್ಕೆ ನಾನು ಸದಾ ಕಾಯ್ತೀನಿ ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು 5 ನಿಮಿಷ ಹಿಂದೆ ಹೋದರೂ ಪರವಾಗಿಲ್ಲ, ನಾನು ಕೊಡೋ ಆಶೀರ್ವಾದಗಳನ್ನ ಕೊಟ್ಟೇ ಕೊಡ್ತೀನಿ. ತುಂಬ ತಡ ಇಲ್ಲ, ಕೇಳಿದ್ದೆ ನಾನು ತಕ್ಷಣ ಕೊಡ್ತೀನಿ. ಆದರೆ ಕೆಲವರಿಗೆ ನಾನು ತಕ್ಷಣ ಯಾಕೆ ಕೊಡಲ್ಲ ಅಂದರೆ ಅವರಲ್ಲಿ ಏನೋ ಬದಲಾವಣೆ ತರಬೇಕು ಅನ್ನೋದಕ್ಕೆ ನಾನು ಅವರ ಬೇಡಿಕೆಗಳನ್ನ ನಾನು ತಕ್ಷಣ ಕೊಡಲ್ಲ. ಸ್ವಲ್ಪ ಅವರು ಬದಲಾವಣೆ ಮಾಡ್ಕೋಬೇಕಾಗಿ ನಾನು ಕಾದಿದ್ದು ಆ ಬದಲಾವಣೆ ಆದಮೇಲೆ ನಾನು ಕೊಡ್ತೀನಿ ಅಂತ ಈ ಬ್ರಹ್ಮಚಾರಿಣಿ ಮಾತೆ ಹೇಳ್ತಾ ಇದ್ದಾರೆ. ಚಾಮುಂಡೇಶ್ವರಿ ಅಮ್ಮ ಮತ್ತೆ ಬಂದಿದ್ದಾರೆ. ಶೂಲ ಹಿಡ್ಕೊಂಡು ಯುದ್ಧ ಮಾಡೋದಕ್ಕೆ ರೆಡಿಯಾಗಿ ನಿಂತುಬಿಟ್ಟಿದ್ದಾರೆ. ಶುರು ಮಾಡಿದ್ದೀನಿ ನಾನು ಯುದ್ಧನ ಅಂತ ಹೇಳ್ತಾ ಇದ್ದಾರೆ. ಮತ್ತು ಚಾಮುಂಡೇಶ್ವರಿ ಹೇಳ್ತಾ ಇರೋದು, ಎದ್ದೇಳು ಮಗು, ನಾನು ನಿನ್ನ ಶಕ್ತಿ ಮೂಲಕ ಹರಿಯುತ್ತಿದ್ದೀನಿ, ನಿನ್ನಲ್ಲೇ ನಾನು ಹರಿಯುತ್ತಿದ್ದೇನೆ. ಅಂದರೆ ನಿಮ್ಮಲ್ಲೇ ಇದ್ದಾರೆ, ಅದರ ನಿಮ್ಮ ಮೂಲಕ ನಾನು ಕೆಲಸಗಳಲ್ಲಿ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಮಹಿಷಾಸುರ ಮರ್ದಿನಿ, ಆದಿಶಕ್ತಿ, ದುರ್ಗಾ ಪರಮೇಶ್ವರಿ ಎಲ್ಲ ಅವತಾರಗಳಲ್ಲೂ ಯಾವುದೂ ನಂದು ಸೋಲಿಲ್ಲ, ಎಲ್ಲ ಗೆದ್ದಿರುವುದೇ. ದುಷ್ಟರಿಗೆ ಒಂದು ಬುದ್ಧಿಪಾಠನೂ ಕಲಿಸಿದ್ದೀನಿ, ಆದರೆ ಕಲಿಯದೇ ಇರೋ ಕಾರಣಕ್ಕೆ ನಾನು ಸಂಹಾರ ಕೂಡ ಮಾಡಿದ್ದೀನಿ. ಪ್ರತಿಯೊಂದು ಅವತಾರದಲ್ಲೂ ಸಂಹಾರ ಮಾಡಿದ್ದೀನಿ. ಇನ್ನು ಇವರು ಯಾವ ಲೆಕ್ಕ ನನಗೆ ಅನ್ನೋ ಥರ ಮಹಿಷಾಸುರ ಮರ್ದಿನಿ ದುರ್ಗಾ ಪರಮೇಶ್ವರಿ ಹೇಳ್ತಾ ಇದ್ದಾರೆ. ನನ್ನ ಮಕ್ಕಳಿಗೆ ಸೋಲು ಎಂದಿಗೂ ಇಲ್ಲ. ಗೆಲುವು ಅಂತಿಮವೂ ಅಲ್ಲ, ಸೋಲು ಅಂತಿಮವೂ ಅಲ್ಲ ಒಂದು ಅರ್ಥದಲ್ಲಿ. ಹಾಗಾಗಿ ಯಾರು ಈ ಮಹಿಷಾಸುರ ಮರ್ದಿನಿ ದುರ್ಗೆಗೆ ಕೋಪಕ್ಕೆ ಕಾರಣವಾಗಿದ್ದೀರೋ ದಯವಿಟ್ಟು ನಿಮ್ಮ ಒಂದು ತಪ್ಪುಗಳಿಗೆ ಏನು ಇದೆ ಅದನ್ನು ತಿದ್ದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ದಯವಿಟ್ಟು ಅಷ್ಟೊಂದು ಕೋಪಕ್ಕೆ
ದಾರಿ ಮಾಡಿಕೊಡ್ಬೇಡಿ ಅಂತ ಹೇಳ್ತೀನಿ. ಅದಕ್ಕೆ ಮೇಲೆ ನಿಮಗೆ ಬಿಟ್ಟಿದ್ದು. ಯಾವುದೇ ಥರ ಹೆದರಿಕೆ ಬೇಡ, ರಕ್ಷಣೆ ನಾನು ಕೊಡ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಮ್ಮ. ತಾನೇಗೆ ಬರೋದು ಅದೃಷ್ಟ, ಬಯಸಿ ಅದನ್ನು ಪಡ್ಕೊಳ್ಳೋದಕ್ಕೆ ಹೋಗೋದು ದುರಾದೃಷ್ಟ ಅಂತ ಇಲ್ಲಿ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ಮಹಿಷಾಸುರ ಮರ್ದಿನಿ ಹೇಳ್ತಾ ಇರೋದು. ನಿಮ್ಮೊಳಗೆ ನಾನಿದ್ದೀನಿ, ಏನಕ್ಕೆ ಚಿಂತೆ ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗೆ ಅಮ್ಮನವ್ರನ್ನ ಚಿತ್ರದ ಫೋಟೋದ ಮುಂದೆ ಅವ್ರಿಗೆ ಒಂದು ತುಪ್ಪದ ದೀಪ ಹಚ್ಚಿ ದುರ್ಗಾ ಮಾತೆನ ಜಪಿಸಿ ಅಂತ, ನಿಮಗೆ ಯಾರಿಗೋ ಇದು ಪರಿಸ್ಥಿತಿಯಲ್ಲಿ ಇರೋರಿಗೆ ಸಮಾಧಾನ ಅಮ್ಮ ತಿಳಿಸ್ತಾ ಇದ್ದಾರೆ. ಅಮ್ಮ ದುರ್ಗೆ ಚಿತ್ರಪಟದ ಮುಂದೆ ತುಪ್ಪದ ದೀಪ ಒಂದು ಹಚ್ಚಿ ಆದಿಶಕ್ತಿ ದುರ್ಗಾ ಪರಮೇಶ್ವರಿನ ಜಪಿಸಿ. ನಿಮ್ಮೊಳಗೆ ಅಮ್ಮ ನಿಮ್ಮ ರಕ್ತ ಕಣಕಣದಲ್ಲೂ ಹರಿದಾಡ್ತಿದ್ದೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ನನ್ನ ಜೊತೆಯಲ್ಲೇ ನನ್ನ ದೇಹದಲ್ಲೇ ಇದ್ದು ನರಗಳಲ್ಲೂ ರಕ್ತ ಇದರಲ್ಲೂ ಹರಿದಾಡ್ತಿದ್ದೀ, ನೀನು ಇರಬೇಕು ತಾಯಿ ಅಂತ ನೀವು ಕೇಳ್ಕೊಳ್ಳಿ. ಅಮ್ಮನೂ ಹೇಳ್ತಾ ಇರೋದು, ನನ್ನ ಮಾತು ತೊದಲ್ತಿದೆ, ದಯವಿಟ್ಟು ಕ್ಷಮೆ ಇರಲಿ, ನೀವು ಕೇಳ್ಕೊಳ್ಳಿ ಆ ರೀತಿ. ಮತ್ತು ಅಮ್ಮ ಕೂಡ ಹೇಳ್ತಾ ಇರೋದು, ನಿನ್ನ ಮೈಯೊಳಗಡೆನೇ ನಾನಿದ್ದೀನಿ, ನಿನ್ನ ದೇಹದಲ್ಲೇ ನಾನು ಹರಿದಾಡ್ತಿದ್ದೀನಿ, ನೀರು ಹರಿದಾಡ್ದಂಗೆ ನಾನು ಹರಿದಾಡ್ತಿದ್ದೀನಿ ಅಂತ ಅಮ್ಮ ದುರ್ಗಾ ಪರಮೇಶ್ವರಿ ಮಹಿಷಾಸುರ ಮರ್ದಿನಿ ಹೇಳ್ತಾ ಇದ್ದಾರೆ. ಇನ್ನು 5ನೇ ಕಾರ್ಡ್ ಉಳಿದಿರೋದು. ಕೊನೆಯ 5ನೇ ಕಾರ್ಡಲ್ಲಿ ಏನು ಹೇಳ್ತಿದ್ದಾರೆ ಅಲ್ಲಿ, ಭಯ ಬಿಡಿ, ನಾನಿದ್ದೇನೆ, ರಕ್ಷಣೆ ಕೊಡೋದಕ್ಕೆ ನಾನಿದ್ದೇನೆ, ಹಣೆ ಮೇಲೆ ಚಂದನ ಇಡಿ, ರಕ್ತಚಂದನ ಇಡಿ. ಆಮೇಲೆ ಅಮ್ಮನಿಗೆ ರಕ್ತಚಂದನ ಕುಂಕುಮದ ಅಭಿಷೇಕ ಮಾಡಿ, ಶಾಂತಳಾಗುತ್ತಾಳೆ ಮತ್ತು ನಿಮ್ಮ ಪರಿಸ್ಥಿತಿಗಳಿಗೆ ಒಂದು ಸಮಾಧಾನ ಕೊಡುತ್ತಾಳೆ ಅಮ್ಮ. ಆಯಿತಾ? ಹೋರಾಟ ಸಮಯದಲ್ಲಿ ಅಮ್ಮ ನಿಮ್ಮ ಭಯನ ಹೋಗಲಾಡಿಸುತ್ತಾರೆ. ಹೋರಾಟದ ಸಮಯದಲ್ಲಿ ಶಾಂತಿನ ನೀಡುತ್ತಾಳೆ ಅಮ್ಮ. ಭಯ ಆತಂಕ ಬೇಡ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಂ ದೇವಿ ಚಂಡಿಕಾಯೈ ನಮಃ ಅಂತ ಎಂದಿಗೂ ಪ್ರತಿದಿನ 11 ಬಾರಿ ಜಪಿಸಿ. ಓಂ ಉಚ್ಚಾರಣೆ ಸ್ವಲ್ಪ ಮಿಸ್ಟೇಕ್ ಆಗ್ತಿದೆ, ಕ್ಷಮೆ ಇರಲಿ. ಇಲ್ಲಿ ಮಾತೆ ಪಾರ್ವತಿ ಬಂದಿದ್ದಾರೆ. ಅಮ್ಮ ಪಾರ್ವತಿ ದೇವಿ ಹೇಳ್ತಾ ಇರೋದು, ಸೃಷ್ಟಿಸಿ ಪೋಷಿಸಿ ಸೌಂದರ್ಯವನ್ನು ನಾನು ಕೊಟ್ಟಿರುವಳು, ನನಗೇನೆ ಸವಾಲುಗಳು ಹಾಕ್ತೀರಾ, ನನ್ನ ಬುದ್ಧಿಪಾಠ ನನಗೆ ಹೇಳ್ತೀರಾ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇರೋದು. ಕಾರ್ತಿಕೇಯ ತಾಯಿ ಪಾರ್ವತಿ ಮಾತೆ ಎಂತೆಂಥ ಪರಿಸ್ಥಿತಿ ಪಟ್ಟರೋ, ಮಕ್ಕಳಿಂದ ತಾಯಿನ ದೂರ ಮಾಡಿದ್ದ ಎಲ್ಲ ಪಾಪಕರ್ಮಗಳು ಅನುಭವಿಸ್ತಾರೆ ಅನ್ನೋದು ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ತಪ್ಪು ಮಾಡೋದು ಮಾಡಿಬಿಟ್ಟು ನಾವೇನು ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನು ನಾನು ಒಪ್ಕೊಳ್ಳಲ್ಲ. ನನ್ನ ಕಂದ ಷಣ್ಮುಖನಿಂದನೇ ದೂರ ಮಾಡಿದವರು. ಇನ್ನು
ಈ ನಾನು ಬೆಳೆಸಿರುವಂಥ ಪ್ರಕೃತಿಯಲ್ಲಿ ನನ್ನ ಮಕ್ಕಳಿಗೆ ಈ ರೀತಿ ಮಾಡಿದ್ರೆ ಇನ್ನು ಸುಮ್ಮನೆ ಇರ್ತೀನ? ನಾನು ಬಿಡಲ್ಲ, ಕಾಯ್ತಾ ಇದ್ದೀನಿ ಸಮಯಕ್ಕೆ ಬುದ್ಧಿ ಕಲಿಸೋಕ್ಕೆ ಅಂತ ಇಲ್ಲಿ ಪಾರ್ವತಿ ತಾಯಿ ಹೇಳ್ತಾ ಇದ್ದಾರೆ. ತಾಯಿ ಮಕ್ಕಳನ್ನ ಇದು ಯಾರಿಗೆ ಸಂಬಂಧಪಡ್ತಿದೆ ನನಗೆ ಗೊತ್ತಿಲ್ಲ. ಇಲ್ಲಿ ಇರುವಂಥದ್ದು ವಿಚಾರನ ನಾನು ಹೇಳ್ತಾ ಇದ್ದೀನಿ. ಯಾರು ಏನು ತಪ್ಪು ಮಾಡ್ತಿದ್ದೀರೋ ಅದು ನನಗೂ ಅದಕ್ಕೂ ಸಂಬಂಧಪಟ್ಟಿಲ್ಲ. ಇಲ್ಲಿ ಏನು ಹೇಳಿಸ್ತಾ ಇದ್ದಾರೆ ಅದನ್ನು ಹೇಳ್ತಿದ್ದೀನಿ ನಾನು. ಯಾರು ತಾಯಿ ಮಕ್ಕಳನ್ನ ಬೇರೆ ಮಾಡಿ ತಾಯಿ ಮೇಲೆ ಇಲ್ಲದೆ ಇರೋದೆಲ್ಲ ಹೇಳಿಸಿ ಅವಮಾನ ಮಾಡಿಸಿ ನೋಯಿಸ್ತಿದ್ದೀರೋ ಆ ಕರ್ಮ ಫಲನ ನೀವು ಅನುಭವಿಸ್ತೀರಾ ಅಂತ ಇಲ್ಲಿ ಅಮ್ಮ ಪಾರ್ವತಿ ತಾಯಿ ಹೇಳ್ತಾ ಇದ್ದಾರೆ. ನಿಮ್ಮ ತಾಯಿಯ ಸೇವೆ ಪವಿತ್ರವಾಗಿರಬೇಕು. ಅದು ನಿಮ್ಮ ದೇವರನ್ನು ಪೂಜಿಸಿಲ್ಲ ಅಂದ್ರೂ ಹೆತ್ತ ತಂದೆ ತಾಯಿನ ಪೂಜಿಸೋದ್ರಿಂದ ನಿಮ್ಮ ಯಾವ ಕೆಲಸ ಕಾರ್ಯಗಳು ಯಾವುದೇ ಥರ ಅಡ್ಡಿ ಆತಂಕ ಇಲ್ಲದೆ ಸುಗಮವಾಗಿ ಸಾಗುತ್ತದೆ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಒಳ್ಳೆ ಶಕ್ತಿಯಾಗಿ ಸುಜನಶ್ರೀಯರಂತೆ ಪೋಷಿಸುತ್ತಾಳೆ ಮಾತೆ. ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ, ಚಿತ್ರಪಟದ ಮುಂದೆ ಅವ್ರಿಗೆ ಇಷ್ಟವಾದ ನೈವೇದ್ಯನ ಸಮರ್ಪಣೆ ಮಾಡಿ ಗಿಡ ನೆಡಿಸಿ, ತುಳಸಿ ಗಿಡನ ಹೆಚ್ಚು ನಿಮ್ಮ ಮನೆ ಮುಂದೆ ಗಿಡ ನೆಡೆಸಿ ಅದಕ್ಕೆ ನೀರು ಹಾಕಿ, ಮತ್ತು ನಿಮಗೆ ಕೈಯಲ್ಲಾದಷ್ಟು ದೇವರಿಗೂ ನೈವೇದ್ಯ ಕೊಟ್ಟು ಬಡ ಮಕ್ಕಳಿಗೆ ಅನ್ನದಾನ ಮಾಡಿ, ನಿಮ್ಮ ಕೈಯಾರೆ ಅಡಿಗೆ ಮಾಡಿ ಬಡಿಸಿ ಬಡವರ ಮಕ್ಕಳಿಗೆ ಅನ್ನದಾನ ಮಾಡಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಯಾರಿಗೂ ಯಾರಿಂದಲೂ ಹೋಲಿಸಲು ಹೋಗಬೇಡಿ ಅಂತ ಇಲ್ಲಿ ಸಂತೋಷಿ ಮಾತಾ ಹೇಳ್ತಾ ಇದ್ದಾರೆ. ನೋಡಿ, ಸಂತೋಷಿ ಮಾತಾ, ಯಾರಿಗೂ ಯಾರಿಂದನೂ ಹೋಲಿಕೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅವರು ಹೀಗೆ ಇವರು ಹಾಗೆ ಅಂತ ಹೋಲಿಕೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇವ್ರು ಇಲ್ಲಿ ಬರಬಾರ್ದು, ಅವ್ರು ಅಲ್ಲಿ ಬರಬಾರ್ದು, ಇವ್ರು ಇಲ್ಲಿ ಕುತ್ಕೋಬಾರ್ದು, ಇವರು ಬಡವರು, ಇವರು ಅಂಥ ಕೆಲಸ ಮಾಡೋರು, ಇವರು ಚಪ್ಪಲಿ ಹೊಲಿಯೋರು, ಇವರು ಬಟ್ಟೆ ಹೊಲಿಯೋರು, ಇವರು ಕಸ ಗುಡಿಸೋರು, ಇವರು ಹೊಲ ಕೆಲಸ ಮಾಡೋರು, ರೈತರು, ಇವ್ರ ಹತ್ರ ಶ್ರೀಮಂತಿಕೆ ಏನೂ ಇಲ್ಲ, ಈ ರೀತಿ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಭೇದ ಭಾವನ ಮಾಡಬೇಡಿ ಅಂತ ಇಲ್ಲಿ ಸಂತೋಷಿ ಮಾತಾ ಹೇಳ್ತಾ ಇದ್ದಾರೆ. ನಾನು ಎಲ್ಲರನ್ನೂ ಸಮವಾಗಿ ನಾನು ನೋಡೋದು. ನೀವು ನಿಮ್ಮ ಮನಸ್ಸಲ್ಲಿ ಕಲಶ್ಮ ಏನು ಹೇಳ್ತಾ ಇರೋದು, ನನ್ನ ಮಾತು ಮತ್ತೊಮ್ಮೆ ತೊದಲಿಸ್ತಾ ಇದ್ದಾರೆ. ಮತ್ತೆ ಹೇಳಿಸಮ್ಮ, ನೀನೇನೇನು ಹೇಳಿಸ್ಬೇಕೋ ಹೇಳಿಸು. ನಿಮ್ಮ ಮನಸ್ಸಲ್ಲಿ ಕಲ್ಮಶ ತುಂಬಿಸ್ಕೊಳ್ಳೋದು ನಿಮ್ಮ ದುರಾದೃಷ್ಟ. ಅದನ್ನು ನಾನು ಸೃಷ್ಟಿ ಮಾಡಿದ ಮಕ್ಕಳು ನಿಮಗೆ ನಾನು ಅದನ್ನು ಕೊಟ್ಟಿಲ್ಲ ಅಂತ ಸಂತೋಷಿ ಮಾತಾ ಹೇಳ್ತಾ ಇದ್ದಾರೆ. ನಿಮ್ಮ ಶಾಂತತೆ, ನಿಮ್ಮ ಒಳ್ಳೆಯ ಸಂತೋಷ ಮನಸ್ಸು ಶಾಂತಿನ ಅಮ್ಮ ನೋಡೋದಕ್ಕೆ ಇಷ್ಟಪಡ್ತಾರೆ. ಆ ಸಂತೋಷವನ್ನು ಶಾಂತಿನ
ಕಲಿಸೋದಕ್ಕೆ ಅಮ್ಮ ಇಷ್ಟಪಡ್ತಾರೆ ಅಂತ ಇಲ್ಲಿ ಇದೆ. ಪ್ರತಿ ಶುಕ್ರವಾರ ಕೃತಜ್ಞತೆಯಿಂದ ಮಾತೆ ಸಂತೋಷಿ ಮಾತೆಗೆ ಬೆಲ್ಲದ ಅನ್ನವನ್ನು ಮಾಡಿ ನೈವೇದ್ಯ ಅರ್ಪಿಸಿ ಮತ್ತು ಮಾತೆಗೆ ನಿಮ್ಮ ಜಮೀನುಗಳಲ್ಲಿ, ಹೊಲ ಗದ್ದೆಗಳಲ್ಲಿ ಭತ್ತ, ಕಬ್ಬು ಯಾರ್ಯಾರು ಬೆಳೀತಿದ್ದೀರೋ ಆ ಸಂತೋಷಿ ಮಾತೆಗೆ ಒಂದು ಕೃತಜ್ಞತೆ ತಿಳಿಸಿ. ನಿಮ್ಮ ಜಮೀನಿನಿಂದ ನೀವು ಅದನ್ನು ಬೆಳೆಗಳನ್ನ ಬೆಳೆದು ಸಂಪಾದನೆ ಮಾಡೋದ್ರಿಂದ ನೀವು ನಿಮ್ಮ ಜೀವನ ಸಮಾಧಾನವಾಗಿ ಸಂತೋಷವಾಗಿ ಸಾಗಿಸುತ್ತಿರೋದಕ್ಕೆ ಸಂತೋಷಿ ಮಾತೆಗೆ ಒಂದು ಧನ್ಯವಾದನ ತಿಳಿಸಿ. ನಿಮ್ಮ ಕೈಯಿಂದ ಬೆಲ್ಲದ ಅನ್ನವನ್ನು ಮಾಡಿ ಸಮರ್ಪಣೆ ಯಾರಿಗಾದರೂ ಪ್ರಸಾದ ರೀತಿ ಕೊಡಿ. ಗೋವುಗಳಿಗೆ ಪೂಜೆ ಮಾಡಿ ಮತ್ತು ಗೋವುಗಳಿಗೆ ಆಹಾರವನ್ನು ಕೊಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರೆಲ್ಲ ಸಂತೋಷಿ ಮಾತೆ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರೋ ದಯವಿಟ್ಟು ಮಾಡಿ. ಅದರದ್ದು ಅಮ್ಮ ಸಂತೋಷಿ ಮಾತೆದು ತುಂಬಾ ರೀತಿ ನೀತಿಗಳು ತುಂಬ ಇದೆ. ಅವರ ಒಂದು ಕಟ್ಟುಪಾಡುಗಳಲ್ಲಿ ಯಾವ ರೀತಿ ಸಂತೋಷಿ ಮಾತೆ ಪೂಜೆ ಮಾಡಬೇಕು ಅನ್ನೋದನ್ನು ಇದಕ್ಕೆ ಸಂಬಂಧಪಟ್ಟಂಥ ಮೂಲ ಅರ್ಚಕರ ಹತ್ರ ಹೋಗಿ ತಿಳ್ಕೊಂಡು ಮಾಡಿ. ಏಕೆ ಅಂದರೆ ಸಂತೋಷಿ ಮಾತೆಗೆ ಹುಳಿ ಪದಾರ್ಥಗಳು ಉಪಯೋಗಿಸಲ್ಲ ಆಹಾರದಲ್ಲಿ. ಈ ಸಂತೋಷಿ ಮಾತೆ ಪೂಜೆ ಪ್ರಾರಂಭ ಮಾಡಿ ಕೊನೆಯ ತನಕ ಮನೇಲಿ ಹುಳಿ ಪದಾರ್ಥಗಳು ಯಾವುದನ್ನು ಉಪಯೋಗಿಸಲ್ಲ. ಹುಳಿ, ಹುಣಸೆಹಣ್ಣು, ಟೊಮೆಟೊ ಹುಳಿ ಮತ್ತು ಮೊಸರು ಕೂಡ ಹುಳಿ ಇರುತ್ತೆ. ಹಾಗಾಗಿ ಇದು ಕೂಡ ಸ್ವಲ್ಪ ಹುಳಿನೇ. ನಲ್ಲಿಕಾಯಿ, ಇಂಗು ಅಂತ ಏನು ಹೇಳ್ತಾರೆ ಅದೆಲ್ಲ ಹುಳಿಗೆ ಸಂಬಂಧಪಟ್ಟಿದ್ದೆ. ಇದನ್ನು ಉಪಯೋಗಿಸಲ್ಲ ಅಂತ ಒಬ್ಬರು ಹೇಳಿದರು. ಇದು ಯಾರು ಸಂತೋಷಿ ಮಾತೆ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರೋ ದಯವಿಟ್ಟು ಅದನ್ನು ಅರ್ಚಕರ ಹತ್ರ ಕರೆಕ್ಟಾಗಿ ಎಲ್ಲ ತಿಳ್ಕೊಂಡು ಮಾಡಿ. ಯಾರೋ ಮಾಡಬೇಕು ಅಂತಿದ್ದೀರಾ ದಯವಿಟ್ಟು ಮಾಡಿ, ತುಂಬ ಒಳ್ಳೆಯದಾಗತ್ತೆ. ಮತ್ತೊಮ್ಮೆ ಕಾಳಿಯಮ್ಮ ಬಂದಿದ್ದಾರೆ. ಕಾಳಿ ಮಾತೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ವಿಷಯಗಳನ್ನು ಕುಸಿದು ಬೀಳಿಸಿದಾಗ ನಾನು ಅದರ ಕಡೆ ಗಮನ ಕೊಡೋದಿಲ್ಲ. ಕೆಟ್ಟ ವಿಚಾರಗಳಿಗೆ ನನ್ನನ್ನು ಕಾಳಿಯಾಗಿ ಯಾವ ರೀತಿ ಉಪಯೋಗಿಸ್ಬೇಕೋ ಆ ರೀತಿ ಉಪಯೋಗಿಸ್ಕೋಬೇಕು. ಹಾಗನ್ಬಿಟ್ಟು ಕೆಟ್ಟ ವಿಚಾರಗಳಲ್ಲಿ ನಾನು ಉಪಯೋಗಿಸಿಕೊಂಡ್ರೆ ನಾನು ಆ ಕಡೆ ತಿರುಗು ಸಹ ನೋಡೋದಿಲ್ಲ. ಕಾಳಿಯಾಗಿದ್ರೂ ಸರಿ, ನೀನು ಕಾಳಿಯಾಗಿ ನನಗೆ ಕೆಟ್ಟದ್ದು ಮಾಡು ಅಂತ ನೀನು ಹೇಳಿ ತೋರಿಸಿದ್ರೂ ಸರಿ, ನಾನು ಅದನ್ನು ಮಾಡಲ್ಲ ಅಂತ ಇಲ್ಲಿ ಕಾಳಿಯಮ್ಮ ಹೇಳ್ತಾ ಇದ್ದಾರೆ. ಯಾರು ಅಹಂಕಾರದಿಂದ ಮೆರಿತಾ ಇದ್ದಾರೋ ನಾಶ ಮಾಡ್ತೀನಿ ಅಂತ ಇಲ್ಲಿ ಕಾಳಿಯಮ್ಮ ಮುಂದೆ ನಿಮ್ಮ ಜೀವನಕ್ಕೆ ಅತ್ಯುತ್ತಮ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅತ್ಯುತ್ತಮವಾಗಿ ಎಚ್ಚರಿಕೆನ ಕೊಡ್ತಾ ಇದ್ದಾರೆ. ನಿಮ್ಮ ಮನಸ್ಸು ಆತ್ಮ ಶುದ್ಧಿಯಾಗಿ ಇಟ್ಕೊಳ್ಳಿ. ಇದಕ್ಕೆ ಮೇಲೆ ನಾನು ಹೆಚ್ಚು ಎಚ್ಚರಿಕೆಗಳನ್ನ ಕೊಟ್ಟಿದ್ದಾಗಿದೆ, ಮತ್ತೊಮ್ಮೆ ಎಚ್ಚರಿಕೆ ಕೊಡಲಾರೆ ನಾನು ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಸರಿಯಾಗಿ ನೀವು ನಡ್ಕೊಂಡ್ರೆ ಸರಿ ಹೋಯಿತು, ಇಲ್ಲ ಅಂದರೆ ಅದಕ್ಕೆ ಪರಿಣಾಮ ನೀವು ಹೆದರಿಸ್ಬೇಕಾಗತ್ತೆ. ನಾನು ನಿಮ್ಮನ್ನೇ ಸೃಷ್ಟಿ ಮಾಡಿದವಳು, ನನಗೆ ಸವಾಲ. ನನ್ನ ಬುದ್ಧಿ, ನಡೆ, ನುಡಿ ಪ್ರತಿಯೊಂದು, ನನ್ನ ಶಕ್ತಿ ಪ್ರತಿಯೊಂದು ಗೊತ್ತಿದ್ದು
ಈ ರೀತಿ ಸವಾಲುಗಳು ನನಗೆ ಹಾಕಿದ್ರೆ ನಾನು ಎಂಥವ್ರನ್ನೂ ಬಿಟ್ಟಿಲ್ಲ. ಇನ್ನು ನನ್ನ ಮುಂದೆ ನೀನು ತುಂಬ ಒಂದು ಇರುವೆ ಸಮ, ನೀನು ಏನೇ ಮಾಡಿದರೂ ನಾನು ಆ ಒಂದು ಕೋರಿಕೆಗಳನ್ನ ಕೆಟ್ಟದ್ದನ್ನು ನೆರವೇರಿಸಲ್ಲ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ದುರ್ಗಾ ಪರಮೇಶ್ವರಿ ಕಾಳಿಯಮ್ಮ ಹೇಳ್ತಾ ಇದ್ದಾರೆ. ನೀಲಿ ಹೂಗಳನ್ನು ಅಮ್ಮನಿಗೆ ಸಮರ್ಪಣೆ ಮಾಡಿ. ಈಗೆಲ್ಲ ಸುಮಾರು ಶಂಖುಪುಷ್ಪ ಅನ್ನೋದು ಹೆಚ್ಚಾಗಿ ಸಿಗ್ತಿದೆ. ಅದರಿಂದ ಅಮ್ಮನಿಗೆ ಅದನ್ನು ಹಾರ ಮಾಡಿ ಆದರೂ ಕಟ್ಟಿ ಪೋಣಿಸಿ ಹಾರ ಮಾಡಿ ಅಮ್ಮನಿಗೆ ಹಾಕಿ. ಆಮೇಲೆ ಸ್ಫಟಿಕ, ಅದರಲ್ಲೂ ಸ್ಫಟಿಕ ಅನ್ನೋ ಹೂವಲ್ಲೂ ನೀಲಿ ಬಣ್ಣದ್ದು ಇದೆ. ಅಮ್ಮನಿಗೆ ಅದರಲ್ಲೂ ನಿಮ್ಮ ಕೈಯಾರೆಯಿಂದ ಸ್ಫಟಿಕ ಹೂವಿಂದ ಹಾರ ಮಾಡಿ ಕಟ್ಟಿ ಅಮ್ಮನಿಗೆ ಹಾಕಿಸಿ. ಅದರಿಂದನೂ ನಿಮ್ಗೆ ಒಳ್ಳೆಯದಾಗತ್ತೆ. ಮಂಗಳವಾರದಂದು ಓಂ ಕ್ಲೀಂ ಕಾಳಿಯೈ ನಮಃ ಅಂತ ಜಪಿಸಿ, 108 ಬಾರಿ ಜಪಿಸಿ ಅಂತ ಇಲ್ಲಿ ಒಂದೇ ಬಾರಿ ಹೇಳ್ತಾ ಇದ್ದಾರೆ. ಪರಿಹಾರ ಸೂಚನೆ ಕೊಟ್ಟಿದ್ದಾರೆ. ಪಾರ್ವತಿಯಮ್ಮ ಮತ್ತೊಮ್ಮೆ ಬಂದಿದ್ದಾರೆ. ಜಗತ್ತಿಗೆ ನಾನು ತಾಯಿ, ಭಿಕ್ಷೆ ಬೇಡ. ಯಾರೋ ಭಿಕ್ಷೆ ಬೇಡಲಿ ಅಂತ ನಿಮಗೆ ಆ ಪರಿಸ್ಥಿತಿ ಕೊಟ್ಟರು ಅಂದರೆ ನಾನು ನಿನಗೆ ಕೊಡಲ್ಲ ಅಂತ ಇಲ್ಲಿ ಪಾರ್ವತಿ ಮಾತೆ ಗಣಪನ್ನ ಕೂರಿಸ್ಕೊಂಡು ಹೇಳ್ತಾ ಇದ್ದಾರೆ. ಅಮ್ಮ ಕಾಪಾಡು ಅಂತ ಇಲ್ಲಿ ಹೆಂಗಸರು ತೊರಿತಾ ಇದ್ದಾರೆ. ಮಾತೆ ಬಂದರು, ಅಮ್ಮ ನಮ್ಮನ್ನು ಕಾಪಾಡು ಅಂತ. ಹಿಂದೆ ಒಬ್ಬರು ಯಾರೋ ನಿಂತು ನೋಡ್ತಾ ಇದ್ದಾರೆ, ಅವ್ರನ್ನೂ ನೋಡ್ಕೋತಾ ಇದ್ದಾರೆ. ಈ ಕಡೆ ಅಮ್ಮ ಕಾಪಾಡು ತಾಯಿ ದುರ್ಗಾ ಪರಮೇಶ್ವರಿ ಪಾರ್ವತಿ ಕಾಪಾಡು ಅಂತ ಇಲ್ಲಿ ಕೇಳ್ಕೊತಾ ಇದ್ದಾರೆ ಹೆಣ್ಣು ಮಕ್ಕಳು. ನಂಬಿಕೆಯಿಂದ ಕೇಳಿದವ್ರನ್ನ ನಾನು ಕಾಪಾಡ್ತೀನಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದರು. ಜಗತ್ತಿಗೆ ನಾನು ಜನನಿ ದುರ್ಗಾ ಪರಮೇಶ್ವರಿ, ನನ್ನನ್ನೇ ಕಣ್ಣು ಮುಚ್ಚಿ ಕಲ್ಲಾಟ ಆಡ್ತಿದ್ದೀರಾ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಗಟ್ಟಿಯಾಗಿ ಮಾತನಾಡುವ ಹೃದಯ ನಾನು ಕೊಟ್ಟಿದ್ದೀನಿ, ನಿನಗೇಕೆ ಭಯ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಅತ್ಯಂತ ವಿಶ್ವಾಸ ನಿಯತ್ತಾಗಿರೋಂಥವ್ರನ್ನ ನಾನು ನನ್ನ ಮನಸ್ಸಿನಲ್ಲಿ ನಾನು ಜಾಗ ಕೊಡ್ತೀನಿ ಅಂತ ಅಮ್ಮ ಸದಾ ಅಂಥವರಿಗೆ ನಾನು ಅವಕಾಶ ಕೊಡ್ತೀನಿ ಸದಾ. ಅದರಲ್ಲಿ ಏನು ಹೇಳ್ತಾರೆ, ಅವರ ಆಸೆಗಳನ್ನ ನೆರವೇರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಆಸೆಗಳು ಅಂದರೆ ಒಳ್ಳೆ ರೀತಿಯಾಗಿ ಆಸೆಗಳನ್ನ ಒಂದು ಬಿಳಿ ಕಾಗದದ ಮೇಲೆ ನೀಲಿ ಬಣ್ಣದ ಪೆನ್ನಿಂದಾಗಲಿ ಅಥವಾ ಗ್ರೀನ್ ಪೆನ್ನಿಂದಾಗಲಿ ಬರೆದು ಬಿಟ್ಟು ನಿಮ್ಮ ಆಸೆ ಒಳ್ಳೆ ರೀತಿಯಾಗಿರಬೇಕು. ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ, ನಿಮ್ಮ ಆಸೆ ಒಳ್ಳೆಯ ರೀತಿಯಾಗಿದ್ದು ಅದನ್ನು ಬರೆದು ಮಾತೆ ದುರ್ಗಾ ಪರಮೇಶ್ವರಿಯ ಫೋಟೋ ಹಿಂದೆ ಯಾವ ಹೆಣ್ಣು ದೇವತೆಗಳು ನಿಮ್ಮ ಮನೇಲಿ ಫೋಟೋಗಳಿದೆಯೋ, ಲಕ್ಷ್ಮಿ ಫೋಟೋ ಆದರೂ ಸರಿ, ಪಾರ್ವತಿ ಸರಸ್ವತಿ ಫೋಟೋ ಹಿಂದೆ ಆದರೂ ಸರಿ, ಇಡೀ ದೀಪ ಬೆಳಗಿ ಆ ಒಂದು ನಿಮ್ಮ ಕೈಯಲ್ಲಾಗಿದ್ದು ಹಣ್ಣು ಹಂಪಲು ಅಥವಾ ಡ್ರೈ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನೀವು ಮಾಡಿ ಅಂತ. ಇಲ್ಲಿ ಮತ್ತೊಮ್ಮೆ ಸಂತೋಷಿ ಮಾತಾ ಬಂದಿದ್ದಾರಾ? ಇಲ್ಲ, ಕೊನೆಯ ಕಾರ್ಡ್ ಇದು ಯಾರಿಗೆ ಬುದ್ಧಿಮಾತು ಕೊನೆ ಕಾರ್ಡ್ ಆಗಿತ್ತು ದಯವಿಟ್ಟು ಅವರು ಆಯ್ಕೆ ಮಾಡ್ಕೊಳ್ಳಿ. ಮಾತೆ ಪಾರ್ವತಿ ಇರಬೇಕಾದ್ರೆ ಯಾಕೆ ಚಿಂತೆ ಮಾಡಬೇಕು?
ಇಲ್ಲಿ ಇಷ್ಟೊತ್ತು ಸುಮಾರು ಎಷ್ಟು ಕಾರ್ಡ್ ಇತ್ತು ಅಂತ ನಾನು ಎಣಿಸ್ಲಿಲ್ಲ. ಇಷ್ಟು ಕಾರ್ಡ್ ಇತ್ತು ನೋಡಿ, ಸುಮಾರು ಒಂದು 10 ಮೇಲೆ ಇರ್ಬೋದು ಅನ್ಕೋತೀನಿ. ಅಷ್ಟು ಕಾರ್ಡು 6ನೇ ಭಾಗದ್ದು ಇಷ್ಟಿತ್ತು ವಿಚಾರ. ಇದು ಎಲ್ರಿಗೂ ಸಂಬಂಧಪಡಬಹುದು, ಅಥವಾ ಈ ಕಾರ್ಡನ್ನು, ಈ 6ನೇ ಭಾಗದ ಕಾರ್ಡನ್ನು ಯಾರು ಆಯ್ಕೆ ಮಾಡಿಕೊಂಡ್ರೆ ಅವ್ರಿಗೂ ಸಂಬಂಧಪಟ್ಟಿರ್ಬೋದು. ಯಾರಿಗೆ ಈ ಮೆಸೇಜಸ್ಸು ಏನೇನು ಅವರವರ ಮನಸ್ಸಿಗೆ ಪರಿಸ್ಥಿತಿಗೆ ತಲುಪುತ್ತೆ ಅದನ್ನು ಆಯ್ಕೆ ಮಾಡಿಕೊಡಿ. ಇಲ್ಲ ಅಂದರೆ ನನಗಿದಲ್ಲ ಅಂತ ಅನ್ನೋರು ಅಲ್ಲಿಗೆ ಬಿಟ್ಟುಬಿಡಿ, ಆಯಿತಾ. ಇಲ್ಲಿ ಈ ವಿಚಾರ, ಈ ವಿಡಿಯೋದಲ್ಲಿ ತಿಳಿಸಿರುವಂಥ ವಿಚಾರಗಳಲ್ಲಿ ನಾನಾಗಿ ಹೇಳಿರುವಂಥದ್ದು ಅಲ್ಲ. ಏಕೆಂದರೆ ಇದರಲ್ಲಿ ನಾನು ಯಾವುದೇ ಥರ ನಾನಾಗಿ ಹೇಳಿಲ್ಲ. ಇಲ್ಲಿ ಕಾರ್ಡಲ್ಲಿ ಅವರು ಶಫಲ್ ಮಾಡಿದಾಗ ಏನು ಹೇಳಿಸಿದ್ದಾರೆ ಅದನ್ನು ಮಾತ್ರ ನಾನಿಲ್ಲಿ ತಿಳಿಸಿದ್ದೀನಿ. ಹಾಗಾಗಿ ಇಲ್ಲಿ ಯಾವುದೇ ಥರ ನನ್ನ ಒಂದು ಪ್ರಯತ್ನಗಳು ಏನೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸುಮಾರು ದಿವಸ ಆಗಿತ್ತು ನಾನು ಈ ವಿಡಿಯೋ ಮಾಡೋದಕ್ಕೆ ಪ್ರಯತ್ನಪಟ್ಟು. ನನಗೀಗ ಒಂದು ಅವಕಾಶ ಆಯಿತು. ಸುಮಾರು ನಾನು ಮಾಡಬೇಕು ಅಂದಾಗಲೆಲ್ಲ ಹುಷಾರಿಲ್ಲದೆ ಆಗಿದ್ದೆ. ಮತ್ತು ನಾನು ತಿರುಪ್ತಿಗೆ ಬೇರೆ ಸೇವೆಗೆ ಹೋಗಿದ್ದರಿಂದ ಕಾರಣದಿಂದ ನನಗೆ ಸಮಯ ಸಿಗದೇ ಇರೋ ಕಾರಣಕ್ಕೆ ನಾನು ಮಾಡೋಕ್ಕಾಗಲಿಲ್ಲ. ತಾಯಿ ದುರ್ಗಾ ಪರಮೇಶ್ವರಿ ಎಲ್ಲರೂ ಕಾಪಾಡಲಿ ಅಂತ ಕೇಳ್ತಾ, ಇನ್ನಷ್ಟು ಒಳ್ಳೆಯ ದಾರಿಯಲ್ಲಿ ಪ್ರತಿಯೊಬ್ಬರು ನಡೆಯೋದಕ್ಕೆ ಇನ್ನಷ್ಟು ಅವಕಾಶಗಳು ಅಮ್ಮ ಕೊಡಲಿ ಅಂತ ಕೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗನಾನಿ ಭವಂತು. ಕ್ಷಮೆ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ.